ಗೆದ್ದು ಫೀಲ್ಡಿಂಗ್ ಚೂಸ್ ಮಾಡ್ತಾ ಇದ್ದಾರೆ. ಸೊ ಅವರ ಟೀಮ್ ಅನ್ನ ಇವಾಗ ಗ್ರೌಂಡ್ ಗೆ ಎಂಟ್ರಿ ಮಾಡಿಸುವಂತ ಸಮಯ. ಅದಕ್ಕಿಂತ ಮುಂಚೆ ನಮ್ಮ ಅಂಪೈರ್ಸ್ ಗಳನ್ನ ವೆಲ್ಕಮ್ ಮಾಡೋಣ. ಮುಬಾರಕ್ ಹಾಗೂ ಅಜರ್, ಗಿವ್ ಯು ಫಾರ್ ದ ಅಂಪೈರ್ಸ್. ಏನ ಮ್ಯಾಚ್ ಅಲ್ಲಿ ದಾಳಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ವೈನ್ ಟೈಮ್ ರಾಕರ್ಸ್. ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ ಟು ವೈನ್ ಟೈಮ್ ರಾಕರ್ಸ್. ಕ್ರಿಕೆಟ್ ಸೈ ಅಂದವರು ಬ್ಯಾಟಿಂಗ್ ಅಲ್ಲಿ ಮಿಂಚಕ್ಕೆ ಬರ್ತಾ ಇದ್ದಾರೆ ನಮ್ಮ ಏವಿಯಾರ್ ಟಸ್ಕರ್ಸ್ ನ ಓಪನಿಂಗ್ ಬ್ಯಾಟರ್ಸ್. ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ ಓಪನಿಂಗ್ ಬ್ಯಾಟರ್ಸ್ ಫ್ರಮ್ ದ ಟೀಮ್ ಏವಿಯಾರ್ ಟಸ್ಕರ್ಸ್. ಬ್ಯಾಟರ್ ಆನ್ ಸ್ಟ್ರೈಕ್ ಸುಪ್ರೀತಾ ಹೇಳ್ತಾರೆ ಬಿಡಿ ಮೇಡಮ್ ಅಲ್ಲಿ ವಾಕಿ ಓಕೆ ಓಕೆ ಬೈತಾ ಇದ್ರಿ ರನ್ ಔಟ್ ಆಗಿದ್ರು ಕೊಟ್ಟಿಲ್ಲ ಔಟ್ ಅಂತ ಖಾಲಿ ಬಿದ್ಮೇಲೆ ಡೆಡ್ ಬಾಲ್ ಆಕ್ಚುಲಿ ರನ್ನೇ ಇಲ್ವಲ್ಲ ಸ್ಟಂಪ್ ಬಿದ್ಮೇಲೆ ರನ್ ಔಟ್ ಹಲ ಚೆಕ್ ನೀವು ರನ್ ಔಟ್ ಇಲ್ಲಿ ಮಾಡಿ ಬೌಲರ್ ನೇಮ್ ಋಷಾ ಇದೆ ಅಲ್ವಾ ಬೌಲರ್ ನೇಮ್ ಋಷಾ ಚೆಕ್ ಚೆಕ್ ಚೆಕ್. ದಿನದ 8ನೇ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಏವಿಯಾರ್ ಟಸ್ಕರ್ಸ್ ವಿರುದ್ಧವಾಗಿ ವಿನ್ ಟೈಮ್ ರಾಕರ್ಸ್ ಮ್ಯಾಚ್ ಆಡ್ತಾ ಇರೋದು. ಏವಿಯಾರ್ ಟಸ್ಕರ್ಸ್ ಇವಾಗ ಆರಂಭಿಕ ಬ್ಯಾಟರ್ ಬಂದಿರೋದು ಭಾವನ, ಜೊತೆಗಾಗಿ ಸುಪ್ರೀತಾ. ಮೊದಲ ಓವರ್ಗಾಗಿ ಇವಾಗ ವೃಷಾರ್ ಅವರು ಬಂದಿರೋದು. ಹಿಂದಿನ ಒಂದು ಮ್ಯಾಚ್ ನಲ್ಲಿ ಮಂಜು ಸುಲಭವನ್ನು ಜಯವನ್ನು ದಾಖಲಿಸಿದ್ದಾರೆ. ಮೊದಲ ಮ್ಯಾಚ್ ನಲ್ಲಿ ಖುಷಿ 11 ಜಯವನ್ನು ದಾಖಲಿಸಿದ್ದಾರೆ. ಇಲ್ಲಿ ದಿನದ 8ನೇ ಒಂದು ಪಂದ್ಯಾಟ ಸಾಗ್ತಾ ಇರೋದು. ಎಸ್, ಮೊದಲ ಬಾಲ್ ಅನ್ನ ಬಿಡ್ತಾ ಇದ್ದಾರೆ. ಇಲ್ಲಿ ಕವಚ್ ಶಾಟ್ ಮುಖಾಂತರವಾಗಿ ಓಟುಗಳನ್ನ ಪಡ್ಕೊಳ್ತಾ ಇಲ್ಲ. ಮೊದಲ ಡಾಟ್ ಬಾಲ್ ಆಗುತ್ತೆ. ಎಸ್, ಇಲ್ಲಿ ಮತ್ತೆ ಸುಪ್ರೀತಾಗೆ ಸದಾ ಚೆಂಡು. ಎಂತ ಒಂದು ಫೀಲ್ಡಿಂಗ್ ಮಾಡಿರೋ, ಸಖತ್ ಫೀಲ್ಡಿಂಗ್ ಅಲ್ಲಿ 1 ರನ್ಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ. ಬಹುಶಃ ಬೌಂಡ್ರಿ ಹೋಗುವಂತ ಎಲ್ಲ ಸಾಧ್ಯತೆಗಳಿತ್ತು. ಇಲ್ಲಿ ಸಖತ್ತಾಗಿ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಅನ್ನು ಮಾಡಿರೋದು. ಓನ್ಲಿ 1 ರನ್ ಆಡ್ ಆಗುತ್ತೆ. ಇಲ್ಲಿ ಖಾತೆಯನ್ನು ಆರಂಭ ಮಾಡ್ತಾ ಇರೋದು ಏವಿಯಾರ್ ಟಸ್ಕರ್ಸ್ ಅವರು. Yes, it's a white ball. 1 run added to total. Total is now 2 for no loss. Yes, ಇಲ್ಲಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾ ಸೋಟುಗಳು ಬರ್ತಾ ಇರೋದು. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಡೆಲಿವರಿ, ಒಂದು ಟು ದ ಮತ್ತೆ ಹೆಚ್ಚುವರಿಯು ಕೂಡ. ಮತ್ತೆ ಬಾನೂರವರು ಬೇಸೊಂದು ಪ್ರಯತ್ನ ಮಾಡ್ತಾರೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ, ರೀಚ್ ಆಗ್ತಾ ಇದೆ. ರಿಸ್ಕಿ ಸಿಂಗಲ್, ಒಂದು ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಸ್ಕೋರ್ ಆಗಿರೋದು ಇವಾಗ 3 for 0, 4 for no loss, 4-0. ನೋಡಿ, ನಮ್ಮ ಗಾಳಿಪಟದ ಬೆಳೆಗೆ ಅದ್ಭುತವಾದಂತ ರನ್ನಿಂಗ್ ಮಾಡ್ತಿದ್ದಾರೆ ಬಿಟ್ವೀನ್ ದ ವಿಕೆಟ್ಸ್ ಅಂತ ಹೇಳ್ಬೋದಲ್ಲಿ. ಲಮ್ಸುಸು ಒಳ್ಳೆ ಫೀಲ್ಡಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮಾತಿನ ಚಕಾಮಕಿ ಜೊತೆಗೆ ಕ್ರಿಕೆಟಿನ ಚಕಾಮಕಿ ಚಾಕು ಚಕ್ಯತೆನ ಮೆರಿತಿದ್ದಾರೆ ಅಂತ ಹೇಳ್ಬೋದು. ಫುಲ್ ಟಾಸ್, ಲೋ ಫುಲ್ ಟಾಸ್ ಡೆಲಿವರಿ ಆಗಿತ್ತು. ಮತ್ತೆ ಫೀಲ್ಡಿಂಗ್ ಎಲ್ಲ ಮಾಡ್ತಾ ಇರೋದು. ಸಖತ್ತಾಗಿ ಒಂದು ಓಟವನ್ನು ಮಾತ್ರ ಪೂರೈಸಿಕೊಡ್ತಾರೆ. ಬಿರುಸಿನ ಹೊರತುಗಳಿಗೆ ಮೊದಲ ಹಂತದಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆದ್ರೆ ಒಂದೊಂದು ಓಟದ ಮುಖಾಂತರ ರನ್ ಅನ್ನು ಮಾಡ್ತಾ ಇರೋದಲ್ಲಿ ಏವಿಯಾರ್ ಟಸ್ಕರ್ಸ್ ಅವರು.
ಕುದು ಕ್ಯಾಪ್ಟನ್ ಅದ್ಭುತವಾಗಿ ಆಟವನ್ನು ಆಡ್ತಿದ್ದಾರೆ ಅಂತ ಹೇಳ್ಬೋದು. ಕುದು ಕ್ಯಾಪ್ಟನ್ ನಮ್ಮ ಗಾಳಿಪಟದ ಬಿಡಿಗೆ ಆಗಿರುವಂತಹ ಭಾವನಾ ರಾವ್ರವರು ಅದ್ಭುತವಾದ ಕ್ರಿಕೆಟಿನ ಪ್ರದರ್ಶನವನ್ನ ತೋರಿಸ್ತಿದ್ದಾರೆ. ಎಸ್, ಓವರ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಓವರ್ ಕಂಪ್ಲೀಟ್. ಸ್ಕೋರ್ ಇಸ್ ನೌ ಮೂವ್ಸ್ ಆನ್ ಟು 5 for no loss. 5-0. 8 ಓವರ್ಗಳ ಅವಕಾಶ ಇದೆ. ಇವಾಗ ಮೊದಲ ಓವರ್ ಮುಕ್ತಾಯವಾಗಿದೆ. ಎಂಡ್ ಆಫ್ ವೆರಿ ಫಸ್ಟ್ ಓವರ್. 6 ಚೆಂಡುಗಳ ಎದುರಿಸಿ ಇವಾಗ 5 ಓಟವನ್ನು ದಾಖಲಿಸಿದ್ದಾರೆ. ಬೌಲಿಂಗೋ ಬ್ಯಾಟಿಂಗೋ ಬರ್ಬೇಕು ಹೆಸರೇ ಇಲ್ಲ. ಜೋ ಅದು 10 ಅಲ್ಲ. ಸುಪ್ರೀತಾ ಅವರು ಸ್ಟ್ರೈಕ್ ನಲ್ಲಿ ಇರುವಂತದ್ದು, ನಂದು ಬೌಲಿಂಗ್ ನಲ್ಲಿ ಬಂದಿರುವಂತದ್ದು, ನಿತ್ಯಾರವರು ಬೌಲಿಂಗ್ ನಲ್ಲಿ ಬಂದಿರುವಂತದ್ದು. ಒಳ್ಳೆ ಫೀಲ್ಡಿಂಗ್ ನ ಮಾಡಿದಂತ ನಿತ್ಯ ಈಗ ಬೌಲಿಂಗ್ ನಲ್ಲಿ, ಓ ಮೈ ಗಾಡ್, ಮಿಸ್ ಫೀಲ್ಡಿಂಗ್ ನಲ್ಲಿ ಹೋಗ್ತಾ ಇದೆ ಬೌಂಡ್ರಿ. ಇಲ್ಲಿ ಫೈನ್ ಲೆಗ್ ಮೇಲೆ ಹೊಡೆದಿರೋದು ಬೌಂಡ್ರಿ ಬರುತ್ತೆ. 4 ರನ್ ಆಡ್ ಆಗ್ತಾ ಇರೋದು ಸುಪ್ರೀತಾ ಅವರು ದಾಖಲಿಸಿರೋದು ಇಲ್ಲಿ 9 for no loss. ನಾವು ಮೊದಲು ಹೇಳಿದಾಗ ಹಿಂದಿನ ಮ್ಯಾಚ್ ಅಲ್ಲಿ 53 ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಇಲ್ಲಿ ಅದ್ಯಾವ ಒಂದು ಟಾರ್ಗೆಟ್ ಅನ್ನ ಕೊಡ್ತಾರೆ ನೋಡ್ಬೇಕು. ಆರಂಭಿಕ ಬ್ಯಾಟರ್ಗಳು ಒಂದೆಡೆ ಭಾವನಾ ಅವರು ಆಡ್ತಾ ಇರೋದು, ಇನ್ನೊಂದೆಡೆ ಸುಪ್ರೀತಾ ಅವರು ಒಳ್ಳೆ ಓಪನಿಂಗ್ ಮ್ಯಾಜಿಕ್ ಶಾಟ್ ಬೌಂಡ್ರಿ ಇವಾಗ ದಾಖಲಿಸಿರೋದಲ್ಲಿ. ಟಾಸ್ ನ ಗೆದ್ದು ಆಯ್ಕೆ ಮಾಡ್ಕೊಂಡಿರೋದು ಫೀಲ್ಡಿಂಗು. ನಾವು ಚೇಸ್ ಮಾಡ್ಲಿಕ್ಕೆ ರೆಡಿ, ನೀವು ಎಷ್ಟು ಬೇಕಾದ್ರೂ ಟಾರ್ಗೆಟ್ ಕೊಡಿ, ನಾವು ಅದನ್ನ ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ನಾವು ಸಿದ್ಧ ಅಂತ ವಿನ್ ಟೈಮ್ ರಾಕರ್ಸ್ ಅದನ್ನ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಸ್, ನೋಡಿ ಅಲ್ಲ ಸುಷ್ಮಾರ್ ಅವರು ಯಾವಾಗಲೂ ಆಕ್ಟಿವ್ ಆಗೇ ಇರ್ತಾರೆ ಟೀಮಲ್ಲಿ ಡ್ಯಾನ್ಸ್ ಮಾಡಿಕೊಂಡು. ಬಟ್ ನಾವು WWC ಸ್ಟಾರ್ಟ್ ಆದಾಗ ಮೊದಲ ಬಾಲ್ನಲ್ಲಿ ಔಟ್ ಆಗಿದ್ರು ಅವರು. ಬಟ್ ಇವತ್ತು ಯಾವ ಥರ ಆಡ್ತಾರೆ ನೋಡಬೇಕು. ಎಸ್, ನಮ್ಮ ರೋಬೋಟ್ ನ ಬೆಳಗ್ಗೆ ಖುದ್ದು ಕ್ಯಾಪ್ಟನ್ ಆಗಿರುವಂತ ನಮ್ಮ ಆಶಾ ಭಟ್ ಅವರು ಒಂದು ಒಳ್ಳೆ ಫೀಲ್ಡಿಂಗ್ ನ ಸೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಾವು ಏನ್ ಗಮನಿಸ್ತಾ ಇದೀವಿ, ಕಟ್ ಹಾಕ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಗ್ ಶಾಟ್ಸ್ ಗಳನ್ನ ಬಿಟ್ಕೊಡುವಂತ ಪ್ರಯತ್ನ ಮಾಡ್ತಿಲ್ಲ ಅಲ್ಲಿ. ಹಾಗಾಗಿ ಒಳ್ಳೆ ಫೀಲ್ಡಿಂಗ್ ನ ಸೆಟ್ ಮಾಡಿರುವಂತ ನಮ್ಮ ಆಶಾ ಭಟ್ ಅದನ್ನ ನಿರೂಪಣೆ ಮಾಡ್ಕೊಳ್ತಿರುವಂತದ್ದು ಇಲ್ಲಿ ನಿತ್ಯಾರವರ ಮೂಲಕ ಒಳ್ಳೆ ಬೌಲಿಂಗ್ ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕ್ಯಾಪ್ಟನ್ ನಾನು ರೆಡಿ ಅಂತ ನಮ್ಮ ಗಾಳಿಪಟದ ಬೆಡಿಗ್ಗೆ ಕೂಡ ರೆಡಿ ಆಗಿದ್ದಾರೆ. ಈ ಕಡೆ ಭಾವನಾ ರಾವ್ರವರು ಅಲ್ಲಿ ರನ್ಸ್ ಬರ್ತಾ ಇದೆ. ಈ ರೀತಿಯಾದಂತ ಮಿಸ್ ಫೀಲ್ಡಿಂಗ್ ಆದಾಗ ರನ್ಸ್ ಗಳು ಮಾತ್ರ ವರದಾನ ಅಂತ ಹೇಳ್ಬೋದು. ಈ ಟೈಮ್ ನಲ್ಲಿ ಒಂದೊಂದು ರನ್ನು ಇಂಪಾರ್ಟೆಂಟು. WWCL ಅಲ್ಲಿ ಒಂದೊಂದು ರನ್ನು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂತ ಹನಿ ಗುಡಿದ್ರೆ ಹಳ್ಳ ಅನ್ನುವಂಥ ರೀತಿಯಲ್ಲಿ ಪ್ರತಿ ರನ್ಗಳನ್ನ ಕೂಡ ತಮ್ಮ ಖಾತೆಗೆ ಜಮೆ ಮಾಡ್ಕೊಳ್ತಿದ್ದಾರೆ ಆಟಗಾರರು. ಫುಲ್ ಟಾಸ್ ಎಂಡ್ ಆಗಿತ್ತು. ಕವರ್ ಸ್ಟ್ರೈಕ್ ಶಾಟ್ ಅನ್ನ ಮಾಡ್ತಾರೆ. ಇಲ್ಲಿ ತರಿತಾರ, ಇಲ್ಲ, ಇಲ್ಲಿ ರೀಚ್ ಆಗಿರೋದು ಯಕ್ಷ ಕವರ್ಸಿನ ಮೇಲೆ ಸೀಮರಕ್ಕೆ ಕ್ರಮಿಸ್ತಾ ಇರೋದ್ರಲ್ಲಿ ಬೌಂಡ್ರಿ ಬರುತ್ತೆ. 4 ಓಟುಗಳು. ಅಲ್ಲಿ ನೋಡಿ ಭಾವನವರು ಎಂತ ಒಂದು ಬೌಂಡ್ರಿ ಮುಖಾಂತರವಾಗಿ ಅದನ್ನ ಸಕ್ಸಸ್ ಅನ್ನ ಫೀಲ್ ಮಾಡ್ತಾ ಇರೋದಲ್ಲಿ ಇಲ್ಲಿ ರನ್ ಆಗಿರೋದು 16ಕ್ಕೆ no loss. ಅಂತಿಮ 2 ಬಾಲ್ಗಳಿಂದ ಕೂಡ ಬಾಕಿ ಇದೆ. 2ನೇ ಓವರ್ ಮುಕ್ತಾಯಕ್ಕಾಗಿ ಸುಪ್ರೀತಾ ಅವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಜವಾಬ್ದಾರಿ ಇನ್ನಿಂಗ್ಸ್ ಅನ್ನ ಆಡ್ತಾ ಇರೋದು. ಲೇಟ್ ಕಾಲ್ ಆಯ್ತು ಅಂತ ಅನ್ಸುತ್ತೆ. ಹಾಗಾಗಿ ಬೇಡ ಈ ಟೈಮ್ ನಲ್ಲಿ ಯಾಕೆ ರಿಸ್ಕ್ ಅಂತ ಭಾವನಾ ಅವರವರು ರಿಸ್ಕ್ ತೆಗೆದುಕೊಳ್ಳಬೇಡ, ಬೇಡ ಈ ರನ್ನು ಅಂತ ಆರಾಮಾಗಿ ನಿಲ್ಸಿದ್ದಾರೆ ಅಂತ ಹೇಳ್ಬೋದು. ಗುಡ್ ಕಾಲ್ ಅಂತ ಅನ್ಸುತ್ತೆ. ಲಾಸ್ಟ್ ಬಾಲ್ ಉಳ್ಕೊಳ್ತಾ ಇದೆ. 2ನೇ ಓವರ್ ಮುಕ್ತಾಯಕ್ಕಾಗಿ ಸ್ಕೋರ್ ಆಗಿದೆ. ತುಂಬಾ ಚೆನ್ನಾಗಿ ಇನ್ನಿಂಗ್ಸ್ ಮುಖಾಂತರವಾಗಿ ಆಡ್ತಾ ಇರೋದು. ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಅಂದ್ಬೋದು ಭಾವನಾ ಜೊತೆಗಾಗಿ ಸುಪ್ರೀತಾ ಅವರು. ಎಸ್, ಮತ್ತೆ ಫುಲ್ ಟಾಸ್ ಅನ್ನ ಬಿಡ್ತಾರೆ. ಜಡ್ಜ್ ಮಾಡ್ತಾ ಇಲ್ಲ. ಇಲ್ಲಿ ಓವರ್ ಮುಕ್ತಾಯವಾಗುತ್ತೆ. ಎಂಡ್ ಆಫ್ ಸೆಕೆಂಡ್ ಓವರ್. ಸ್ಕೋರ್ ಇವಾಗ 16 for no loss. 16ಕ್ಕೆ 0 ಎದುರಿಸಿದ 12 ಚೆಂಡುಗಳ ಮುಂದೆ 16 ಓಟವನ್ನು ದಾಖಲಿಸಿದರೆ ಇನ್ನೂ ಕೂಡ 6 ಓವರ್ಗಳ ಅವಕಾಶವಿದೆ. ಒಳ್ಳೆ ಸ್ಕೋರ್ ಅಂತ ಅನ್ಸುತ್ತೆ. ಅವಿ ಸರ್ ನೀವೇನಂತೀರಾ? ಯಾಕಂದ್ರೆ 2 ಓವರ್ಗಳ ಬಳಿಕ 16 ರನ್, 12 ಬಾಲ್ ಅಲ್ಲಿ 16 ರನ್. ಇಟ್ಸ್ ಅ ಗುಡ್ ಸ್ಕೋರ್ ಫಾರ್ ಟೈಮ್ ಬಿಂಗ್. ಒಂದು ಒಳ್ಳೆ ಡೀಸೆಂಟ್ ಸ್ಕೋರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಏನಂತೀರಾ ನೀವು? ಮೊದಲನೇ ಓವರ್ ಮಾಡಿದಂತ ವೃಷ ಮತ್ತೆ ಕಣಕ್ಕಿಳಿತಿದ್ದಾರೆ 3ನೇ ಓವರ್ ಮಾಡ್ಲಿಕ್ಕೆ. ಮೊದಲನೇ ಬಾಲ್ ಅಲ್ಲಿ ವೈಡ್ ಆಗ್ತದೆ, ಇದು ಎಕ್ಸ್ಟ್ರಾ ಆಗ್ತಾ ಇದೆ. ಸೊ ಆಡ್ ಆನ್ ಆಗುತ್ತೆ ಇಲ್ಲಿ.
ಒಂದೊಳ್ಳೆ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಿಟ್ವೀನ್ ದ ವಿಕೆಟ್ಸ್ ಎಷ್ಟು ಅದ್ಭುತವಾಗಿ ಓಡ್ತಿದ್ದಾರೆ ನೋಡಿ. ಲುಕ್ ಎಟ್ ದೇರ್ ಫಿಟ್ನೆಸ್ ಆಫ್ ದೇರ್ ಬಾಡಿ, ಅದನ್ನ ನಮ್ಗೆ ಇಲ್ಲಿ ತೋರಿಸುತ್ತೆ. ಬಿಟ್ವೀನ್ ದ ವಿಕೆಟ್ಸ್ ಎಷ್ಟು ಅದ್ಭುತವಾಗಿ ಕ್ವಿಕ್ ಆಗಿ ರನ್ ಮಾಡ್ತಾ ಇದ್ದಾರೆ ಇಲ್ಲಿ. ಆಲ್ರೆಡಿ ಸೆಟ್ಟಿಂಗ್ ಶಾಟ್, ಎಂತ ಒಂದು ಶಾಟ್ ಹೊಡೆಯುವಂತ ಪ್ರಯತ್ನವನ್ನು ಮಾಡ್ತಿರೋದು ಸುಪ್ರೀತ್ ಅವರು. ಮಿಸ್ಟರ್ 360 ಡಿಗ್ರಿ ಹೊಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನೋಡ್ತಾ ಇರ್ಬೋದು, ನಮ್ಮ ಮೆನ್ಸ್ ಕ್ರಿಕೆಟ್ ಅಲ್ಲಿ ಬಂದ್ರೆ ಮಿಸ್ಟರ್ 360 ಅಂದ್ರೆ ನಮ್ಮ AB de Villiers ಅಂತ ಹೇಳ್ತೀವಿ ನಾವು. RCB ದ ಡೆವಿಲ್ ಅಂತ ಹೇಳ್ತೀವಲ್ಲ, ಅವರೇ ನೆನಪಾಗ್ತಾರೆ ಇಲ್ತೆ. ಒಳ್ಳೆ ಕ್ಷೇತ್ರ ರಕ್ಷಣೆ ಅಂತ ಹೇಳ್ಬೋದು. ರಾಬರ್ಟ್ ನವಡಿಗೆ ಖುದ್ದು ಕ್ಯಾಪ್ಟನ್ ಆಶಾ ಭಟ್, ಒಳ್ಳೆ ಕ್ಷೇತ್ರ ರಕ್ಷಣೆಯಲ್ಲಿ. ಫುಲ್ ಟಾಸ್ ಬಾಲ್ ಇದು ಕನೆಕ್ಟ್ ಆಯ್ತು. ಸಿಂಗಲ್ಸ್ ಅಂತೂ ಬರುತ್ತೆ, ಸಿಂಗಲ್ಸ್ ಅಂತೂ ನೋ ಡೌಟ್. ಲುಕ್ ಎಟ್ ದೇರ್, ಆವಾಗಿಂದ ಒಂದೊಂದೇ ರನ್ ನ ಹನಿ ಗೋಡಿದ್ರೆ ಹಳ್ಳ ಅನ್ನುವಂತ ರೀತಿಯಲ್ಲಿ ಬಿಟ್ವೀನ್ ದ ವಿಕೆಟ್ಸ್ ಮಾತ್ರ ಅದ್ಭುತ ರನ್ನಿಂಗ್ ಮಾಡ್ತಿದ್ದಾರೆ, ಕ್ವಿಕ್ ರನ್ನಿಂಗ್ ಇದೆ. ಎಂತ ಬೌಂಡ್ರಿ ಸ್ಕೋರ್ ಲೆಗ್ ಮೇಲೆ ಹೊಡೆದಿರೋ ಸುಪ್ರೀತ್ ಅವರು. ಮೊದಲೇ ಹೇಳಿದ್ವಿ ಒಳ್ಳೆ ಪಾರ್ಟ್ನರ್ಶಿಪ್, ಬಾಣರ್ ಅವರಿಗೆ ಸ್ಟ್ರೈಕ್ ರೊಟೇಷನ್ ಮಾಡಿಕೊಟ್ರೆ ನೀನು ಹೊಡಿ ಎಂಬುದಾಗಿ ಹೇಳ್ತಾ ಇರೋದಿಲ್ಲ. ಸುಪ್ರೀತ್ ಅವರು ಜವಾಬ್ದಾರಿಯುತವಾಗಿ ಎಂತ ಒಂದು ಓಟವನ್ನು ದಾಖಲಿಸ್ತಾ ಇರೋದಿಲ್ಲ. ಮತ್ತೆ ಬೌಂಡ್ರಿ ಬರುತ್ತೆ, ಸ್ಕೋರ್ ಆಗಿರೋದು ಇವಾಗ 25ಕ್ಕೆ ನೋ ಲಾಸು. ಎಸ್, ಇದು N1 ಕ್ರಿಕೆಟ್ ಅಕಾಡೆಮಿ ಅರ್ಪಿಸುವ WWCL ನಲ್ಲಿ ಬರ್ತಿರುವಂತ ಬೂಮ್ ಬೂಮ್ ಬೌಂಡ್ರಿ. ಡಿಫೆನ್ಸಿವ್ ಶಾಟ್ಸ್ ಮಾಡ್ಕೊಳ್ತಿದ್ದಾರೆ ನೋಡಿ ಇರೋರು. ಸುಪ್ರೀತಾ ಅವರು ಅದ್ಭುತವಾಗಿರುವಂತಹ ಡಿಫೆನ್ಸ್ ಶಾಟ್ಸ್ ನ ಸ್ಟೇಬಲ್ ಮಾಡ್ಕೊಳ್ತಿದ್ದಾರೆ. ಬೇಡ, ಇದು ನಾನು ಬಿಗ್ ಶಾಟ್ ನ ತೆಗೆದುಕೊಳ್ತೀನಿ ಅಂತ. ಓವರ್ ಕಂಪ್ಲೀಟ್ ಆಗುತ್ತೆ. ಎಂಡ್ ಆಫ್ 3 ಓವರ್ ಸ್ಕೋರ್ ಇಸ್ ದ ಮೋಸ್ ಅಂಡ್ 26 ಫಾರ್ ನೋ ಲಾಸ್, 26ಕ್ಕೆ 0. ಬಹುಶಃ ಅಲ್ಲಿ ಸುಪ್ರೀತರ ಇರುವವರೆಗೂ ಕೂಡ ಅಲ್ಲಿ ಒಂದು ಭರವಸೆ ಅಂತೂ ಖಂಡಿತವಾಗ್ಲೂ ಗಟ್ಟಿಯಾಗಿರುತ್ತೆ AVR ಟಸ್ಕರ್ಸ್ ಅವ್ರಿಗೆ. ಏನೋ ಒಂದು ಎಂತ ಒಂದು ಪ್ರಯತ್ನದಲ್ಲಿ ಇವಾಗ ಟಸ್ಕರ್ಸ್ AVR ಟಸ್ಕರ್ಸ್ ಅವರು ನಿಜವಾಗ್ಲೂ ಅದ್ಭುತವಾದಂತಹ ಇನ್ನಿಂಗ್ಸ್ ನ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೂತು ಕ್ಯಾಪ್ಟನ್ ಕೂಡ ನಾವು ಮರಿಬಾರ್ದ್ರಿ, ಯಾಕಂದ್ರೆ ಭಾವನಾ ಅವರು ಕೂಡ ಅದ್ಭುತವಾದಂತಹ ಸ್ಟ್ರೈಕ್ ನಲ್ಲಿ ಇದ್ದಾರೆ, ಒಳ್ಳೆ ಮೋಡ್ ನಲ್ಲಿ ಇದ್ದಾರೆ, ಒಳ್ಳೆ ಮೂಡ್ ನಲ್ಲಿ ಕೂಡ ಇದ್ದಾರೆ. ಎಸ್, ಅವರಲ್ಲಿ ಚಾಣಾಕ್ಷತನ ತೋರಿಸ್ತಾ ಇರೋದಲ್ಲಿ ಸ್ಟ್ರೈಕ್ ರೊಟೇಷನ್ ಮಾಡಿ ಸುಪ್ರೀತ್ ಅವರಿಗೆ ಸ್ಟ್ರೈಕ್ ರೊಟೇಷನ್ ಮಾಡಿಕೊಡ್ತಾ ಇರೋದು. ಅಲ್ಲಿ ಸುಪ್ರೀತ್ ಅವರು ಇವರ ನಿರೀಕ್ಷೆಯನ್ನು ಗಟ್ಟಿ ಮಾಡ್ತಾ ಇರೋದು. ಬೌಂಡ್ರಿ ಹಾಗೆ ಒಳ್ಳೊಳ್ಳೆ ಓಟಗಳು ದಾಖಲಿಸ್ತಾ ಇರೋದಲ್ಲಿ ಒಂದು ಹಂತದಲ್ಲಿ ಎಂತ ಒಂದು ಟಾರ್ಗೆಟ್ ಅಲ್ಲಿ ಸೆಟ್ ಮಾಡ್ತಾರೆ ನೋಡಬೇಕು. ಬಹುಶಃ ಮೊದಲ ಒಂದು ಮ್ಯಾಚ್ ನಲ್ಲಿ 34 ರನ್ಗಳು ಟಾರ್ಗೆಟ್ ಆಗಿತ್ತು, ಅಂದ್ರೆ 7ನೇ ಮ್ಯಾಚ್ ನಲ್ಲಿ 53 ಟಾರ್ಗೆಟ್ ಆಗಿತ್ತು. ಇಲ್ಲಿ ಮತ್ತೆ 8ನೇ ಮ್ಯಾಚ್ ನಡೀತಾ ಇರೋದು. AVR ಟಸ್ಕರ್ಸ್ ಅವರು ಅದ್ಯಾವ ಒಂದು ಓಟವನ್ನು ದಾಖಲಿಸ್ತಾರೆ ನೋಡಬೇಕು. ಬೌಲಿಂಗ್ ನಲ್ಲಿ ನಿತ್ಯ ಬಂದಿದ್ದಾರೆ. ಅಲ್ಲಿ ಇಲ್ಲಿ ಏನಾದ್ರೂ ಮಿಸ್ ಫೀಲ್ಡಿಂಗ್ ಆಗ್ತಾ ಇದೆಯಾ ಅಂತ ಚೂರಿ ಎಡವಟ್ಟಾದ್ರು. ಮೈ ಗಾಡ್, ಕಾಲ್ ತೆಗೆದುಕೊಳ್ಬೇಕು ಈಗ ಅಂಪೈರ್ ಅಷ್ಟೇ. ಇಲ್ಲಿ ಈ ಸ್ಟಾರ್ಟ್ ಬೌಂಡ್ರಿ ಕಾದೋಡ್ಬೇಕು. ಟಿವಿ ಅಂಪೈರ್ ಗೆ ಡಿಸಿಷನ್ ಹೋಗ್ತಾ ಇದೆ. ಬೌಂಡ್ರಿ ಸೀಮಾರೇಖೆನ ಟಚ್ ಮಾಡಿದೆ. ಇಲ್ಲಿ ಬೌಂಡ್ರಿ 4 ರನ್ಸ್ ಆಡ್ ಆಗುತ್ತೆ. 4 ರನ್ ಇವಾಗ ಬಂದಿರೋ 34 ನೋ ಲಾಸ್, 30ಕ್ಕೆ 0. ನಾವು ಹೇಳಿದ್ವಿ ಮೊದಲೇ ಸುಪ್ರೀತ ಇರೋ ತನಕ ನಂಬಿಕೆ ಅಂತ ಗಟ್ಟಿಯಾಗಿರುತ್ತೆ. ಇಲ್ಲಿ ಓಟುಗಳ ಮೇಲೆ ಓಟು ದಾಖಲಿಸ್ತಾ ಇರೋದು ಸುಪ್ರೀತಾರವರು. ಲಕ್ ಬೈ ಚಾನ್ಸ್ ಅಂತೀವಲ್ಲ, ಲಕ್ ಬೈ ಬೌಂಡ್ರಿ ಬಂದಿದೆ ಅದು. ಎಂತ ಒಂದು ಶಾಟ್ ಅನ್ನು ದಾಖಲಿಸ್ತಾರೆ ನೋಡಿ. ಇಲ್ಲಿ ಆಫ್ ಕಟ್ ಶಾಟ್ ಮಾಡಿರೋದು. ಬಹುಶಃ ಇಲ್ಲಿ ನಾನು ನೋಡಿದ ಹಾಗೆ ಬಹಳಷ್ಟು ಉತ್ತಮ ರೀತಿಯ ಓಟ ದಾಖಲಿಸಿದ್ರೆ ಇಲ್ಲಿ ನೋ ಬಾಲು, ನಿಯಮ ಉಲ್ಲಂಘನೆ ಆಗುತ್ತೆ. 1 ರನ್ ಪ್ಲಸ್ ಆಡ್ ಆಗ್ತಾ ಇರೋದು. 2 ರನ್ಸ್ ಆಡ್ ಟೋಟಲ್ ಇಸ್ ನಾವು 32 ಫಾರ್ ನೋ ಲಾಸ್. ನಿಯಮದ ಉಲ್ಲಂಘನೆ ಆದಾಗ ಈ ರೀತಿಯಾದಂತಹ ಎಡವಟ್ಟಾಗುತ್ತೆ. ಫ್ರೀ ಲಡ್ಡೂಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಫ್ರೀ ಓಟಗಳು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಫ್ರೀ ಬಾಲ್ ಕೂಡ ಸಿಗುತ್ತೆ. ಆ ಬಾಲ್ ನಲ್ಲಿ ಅದನ್ನ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ, ಎಷ್ಟು ರನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಕಾದ್ ನೋಡ್ಬೇಕು ಅಷ್ಟೇ. ಇಲ್ಲಿ ಅದನ್ನ ಭಾವನಾ ರಾವ್ರವರು ಈ ಫ್ರೀ ನ ತೆಗೆದುಕೊಳ್ಬೇಕು. 4 ಬೇಕಾದ್ರೂ ಹೊಡಿಬಹುದು, 6 ಬೇಕಾದ್ರೂ ಹೊಡಿಬಹುದು, ಔಟ್ ಅಂತೂ ಆಗಲ್ಲ, ಓಟ ಮಾತ್ರ ಕೌಂಟ್. ಇಲ್ಲಿ ತಗೊಂಡಿದ್ದಾರೆ ನೋಡಿ. ಬಂದಿರೋದು ಫ್ರೀ ಹಿಟ್ ಅವಕಾಶವನ್ನು ಸಖತ್ತಾಗಿ ನೋಡಿ. ಬಾಣರ್ ಅವ್ರಿಗೆ ನಂಬಕ್ಕಾಗ್ತಿಲ್ಲ, ನಾನೇ ಬೌಂಡ್ರಿ ಹೊಡೆದಿದ್ದೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ 4 ರನ್ಸ್ ಆಡ್ ಆಗುತ್ತೆ.
ಎಸ್, ಇಲ್ಲಿ ಮತ್ತೆ ಫ್ರೀ ಹಿಟ್ ಅವಕಾಶ ಮುಂದುವರಿಕೆಯನ್ನು ಕಾಣ್ತಾ ಇರೋದು. ಬೌಂಡ್ರಿಯನ್ನು ಹೊಡೆದಿದ್ದಾರೆ ಬಹುಶಃ ನೋಡಲು ಭಾವನವರಿಗೆ ನಂಬಕ್ಕೆ ಆಗ್ತಾರೆ, ನಾನು ಬೌಂಡ್ರಿ ಹೊಡೆದ್ನ ಅಂತ ತುಂಬಾ ಖುಷಿಯಾಗಿದ್ದಾರೆ. ಇಲ್ಲಿ ಲಾಂಗ್ ಲೆಗ್ ಮೇಲೆ ದಾಖಲಿಸಿರೋದು ಬೌಂಡ್ರಿಯಲ್ಲಿ. ಎಸ್, ಇಲ್ಲಿ ಅವಕಾಶನ ಪಡ್ಕೊಡ್ತಾ ಇಲ್ಲ, ಕಂಬ್ಯಾಕ್ ಅನ್ನ ಮಾಡ್ತಾ ಇರೋದು ಬೌಲರ್. ಇವಾಗ ಡಾಟ್ ಬಾಲ್ ಆಗುತ್ತೆ. ಸ್ಕೋರ್ ಆಗಿರೋದು ಇವಾಗ 37ಕ್ಕೆ ನೋಲಾಸು. ಇನ್ನು ಕೂಡ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 4ನೇ ಓವರ್ ಮುಕ್ತಾಯಕ್ಕಾಗಿ ಒಂದು ಒಳ್ಳೆ ಸ್ಕೋರಿಂಗ್ ಆಗಿರೋದು. ಟರ್ಕರ್ಸ್ ಏವಿಯಾ ಟಸ್ಕರ್ಸ್ ಏನಿದೆ ಒಳ್ಳೆ ಟಕ್ಕರ್ನ ಕೊಡ್ತಿದ್ದಾರೆ ರಾಕರ್ಸ್ಗೆ ಅಂತ ಹೇಳ್ಬೋದು. ಇಲ್ಲಿ ವಿನ್ ಟೈಮ್ ರಾಕರ್ಸ್ ಅವ್ರನ್ನ ಬಕ್ಸಿ ಬಡಿಯುವಲ್ಲಿ ಯಶಸ್ಸನ್ನ ಕಾಣ್ತಾರ, ಕಟ್ ಹಾಕ್ತಾರ, ಕಾದೋಡ್ಬೇಕಾಗಿದೆ. ಇಲ್ಲಿ ತನಕ ಒಂದು ಒಳ್ಳೆ ಅದ್ಭುತವಾದಂತ ಇನ್ನಿಂಗ್ಸ್ ನ ಭಾವನಾರವರು, ಸುಪ್ರೀತಾ ಅವರು ಓಪನಿಂಗ್ ಮಾಡ್ಕೊಡ್ತಿದ್ದಾರೆ. ವಾಟರ್ ಓಪನರ್ಸ್ ಇಬ್ರು ಕೂಡ. ಎಸ್, ಇಲ್ಲಿ ಬಂದಿರೋದು ವೈಟ್ ಬಾಲ್ ಔಟ್ ಸೈಡ್ ಲೆಗ್ ಸ್ಟಂಪ್ ಡೆಲಿವರಿಯನ್ನು ಮಾಡಿರೋದು. 1 ರನ್ ಎಕ್ಸ್ಟ್ರಾ ಸ್ಯಾಡ್ ಆಗುತ್ತೆ. ಸ್ಕೋರ್ಸ್ ನ ಮೂವ್ಸ್ ಆನ್ ಟು 39 ಫಾರ್ ನಲಾಸ್. 39ಕ್ಕೆ 0. ಮಿಸ್ ಫೀಲ್ಡಿಂಗ್ ಆದ್ರೂ ಸಹಿತ ಮತ್ತೊಂದು ಬ್ಯಾಕಪ್ ನ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಲೇಟ್ ಕಾಲ್ ಆಯ್ತು ಅಂತ ಅನ್ಸುತ್ತೆ. ಬಹುಶಃ ರನ್ ತೆಗೆದುಕೊಂಡಿದ್ರು, ಬಹುಶಃ ಏನು ಎಡವಟ್ಟು ಆಗ್ತಿರ್ಲಿಲ್ಲ, ಯಾಕಂದ್ರೆ ಮಿಸ್ ಫೀಲ್ಡಿಂಗ್ ಆಗಿತ್ತು. ಅಲ್ಲಿ ರನ್ ಬ್ಯಾಕಪ್ ಇದ್ರು, ಯೋಚನೆ ಮಾಡಿ ಬೇಡ ರಿಸ್ಕೋ ಅಂತ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಸ್, ಭಾವನಾ ಮೇಡಮ್ ಇಲ್ಲಿ ಹೊಡೆದಿರೋದು ಬ್ಯಾಕ್ ಟು ಬೌಲರ್ ಆಗುತ್ತೆ. ಡಾಟ್ ಬಾಲ್. ಅಂತಿಮ 1 ಬಾಲ್ ಉಳ್ಕೊಳ್ತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಫುಲ್ ಟಾಸ್ ಡೆಲಿವರಿ ಆಗಿತ್ತು. ಇಲ್ಲಿ ಓವರ್ ಮುಕ್ತಾಯವಾಗುತ್ತೆ. ಎಂಡ್ ಆಫ್ 4th ಓವರ್. ಸ್ಕೋರ್ಸ್ ನ ಮೂವ್ಸ್ ಆನ್ ಟು 40ಕ್ಕೆ ನೋಲಾಸ್. ಎಂತ ಒಂದು ಅತ್ಯದ್ಭುತ ಪಾರ್ಟ್ನರ್ಶಿಪ್ ಅಲ್ಲಿ ಆಡಿರೋದು ಭಾವನಾ ಜೊತೆಗಾಗಿ ಸುಪ್ರೀತಾರ್ ಅವರು. 48 ದಾಖಲಾಗುತ್ತೆ 4 ಓವರ್ಗಳ ಮುಕ್ತಾಯದಲ್ಲಿ. ಇದು WWCL ನಡೀತಾ ಇರೋದು. ನಮ್ಮ ಸುನಿಲ್ ಕುಮಾರ್ ಸರ್ ಅವರ N1 ಕ್ರಿಕೆಟ್ ಅಕಾಡೆಮಿ ಒಂದು ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದಂತಹ ವುಮೆನ್ಸ್ ಗಳ ಒಂದು ಪಂದ್ಯಾಟ ಸಾಗ್ತಾ ಇರೋದು. ನಮ್ಮ ಸ್ಪಾನ್ಸರ್ಸ್ ಗಳಾಗಿ MR ಗ್ರೂಪ್ಸ್, ಜೊತೆಗಾಗಿ ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿರ್ತಕ್ಕಂಥ ಆಶ್ರಿತ್ ಗ್ರೂಪ್ಸ್ ಅವರ ಒಂದು ಸಂಯೋಜಕತ್ವದ ಒಂದು ಅತ್ಯದ್ಭುತ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ವುಮೆನ್ಸ್ ವಿಂಡ್ ಬಾಲ್ ಕ್ರಿಕೆಟ್ ಲೀಗು ಇವಾಗ 4 ಓವರ್ಗಳ ಮುಕ್ತಾಯ ತರವಾದಲ್ಲಿ ಅಫಿಷಿಯಲ್ ಒಂದು 2 ಮಿನಿಟ್ಸ್ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ತರವಾದಲ್ಲಿ ಮತ್ತೆ ಜಾಯ್ನ್ ಆಗ್ತೀವಿ. ಎಸ್, ಡ್ರಿಂಕ್ಸ್ ಬ್ರೇಕ್ ಇದೆ. ಅದ್ಭುತವಾದಂತಹ ಇನ್ನಿಂಗ್ಸ್ ಗಳು ಅಂತ ಸಾಗ್ತಾ ಇರುವಂತದ್ದು. 40 ಓಟಗಳನ್ನ ಇಲ್ಲಿ ತನಕ ದಾಖಲೆ ಮಾಡಿರುವಂತದ್ದು. bowler name Rupa Gupta. ಎಸ್, 4 ಓವರ್ಗಳ ಡ್ರಿಂಕ್ಸ್ ಬ್ರೇಕ್ಸ್ ಮುಖ್ಯವಾದ ತರುವಾಯದಲ್ಲಿ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ 5ನೇ ಓವರ್ಗಾಗಿ ಹೊಸ ಬೌಲರ್ ಇವಾಗ ರೂಪರ್ ಅವರು ಬರ್ತಾ ಇದ್ದಾರೆ.
ಎಂತ ಒಂದು ಒಳ್ಳೆ ಸ್ಕೋರಿಂಗ್ ಅನ್ನು ಮಾಡಿರೋದು. ಎದುರಿಸಿದ 24 ಚೆಂಡುಗಳ ಮುಂದೆ 40 ಓಟವನ್ನು ದಾಖಲಿಸಿರೋದು. ಅತ್ಯದ್ಭುತವಾದ ಪಾರ್ಟ್ನರ್ಶಿಪ್ ನಲ್ಲಿ ಮ್ಯಾಚ್ ಮುಂದುವರಿಸ್ತಾ ಇರೋದು ಭಾವನಾ, ಇನ್ನೊಂದು ಸುಪ್ರೀತಾ ಅವರು. ಬಹುಶಃ 16 ಚೆಂಡನ್ನು ಎದುರಿಸಿ ವೈಯಕ್ತಿಕ 23 ಓಟವನ್ನು ದಾಖಲಿಸಿರೋದು ಸುಪ್ರೀತಾ ಅವರು. ವಾಟ್ ಅ ಪ್ಲೇಯರ್, ಟ್ರೆಮೆಂಡಸ್ ಪ್ಲೇಯರ್ ಅಂತ ಹೇಳ್ಬೋದು. ಸುಪ್ರೀತಾ ಅವರು ನಿಜವಾಗ್ಲೂ ಪ್ರೊಫೆಷನರಿ ಪ್ಲೇಯರ್ ತರ ಸಿಟ್ಟಿಂಗ್ ಶಾಟ್, ಸ್ಕ್ವಾಡ್ ಶಾಟ್, ಸ್ವೀಪ್ ಶಾಟ್ ಇದೆಲ್ಲ ಸ್ವಿಚ್ ಇಟ್ಟು ಅದೆಲ್ಲ ಟ್ರೈ ಮಾಡ್ತಿದ್ದಾರೆ. ಫುಲ್ ಟಾಸ್ ಡೆಲಿವರಿ ಪೂರ್ಣ ಅಂತರದಲ್ಲಿತ್ತು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಇಲ್ಲಿ ಶಾರ್ಟ್ ಕವರ್ಸ್ ಮೇಲೆ ಮತ್ತೆ ಡಾಟ್ ಬಾಲ್ ಆಗುತ್ತೆ. ಸ್ಕ್ವೇರ್ ಲೆಗ್ ಮೇಲೆ ಮತ್ತೆ ಹೊಡೆದಿರೋದು. ಇಲ್ಲಿ ಒಂದೋಟ ದಾಖಲಾಗುತ್ತೆ. ಭಾವನರವರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಹುಶಃ 5ನೇ ಓವರ್ ನಲ್ಲಿ ಕೂಡ ಪಾರ್ಟ್ನರ್ಶಿಪ್ ಅನ್ನು ಬ್ರೇಕ್ ಮಾಡುವಂತ ಲಕ್ಷಣಗಳೇ ಕಾಣ್ತಿಲ್ಲ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಜೊತೆಯಾಟ ಮುಂದುವರಿತಾ ಇರೋದು. ಎಂತ ಒಂದು ಸ್ಕೋರಿಂಗ್ ಮಾಡಿರೋದಲ್ಲಿ ಸುಪ್ರೀತಾ ಅವರ ಜೊತೆಗಾಗಿ ಭಾವನರವರು. ಫುಲ್ ಟಾಸ್ ಆಗಿತ್ತು, ಏರ್ನಲ್ಲಿತ್ತು, ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ನೋ ಮೆನ್ಸ್ ಲ್ಯಾಂಡ್ ಅಲ್ಲಿ ಆಗಿರೋದು. ಈಸಿ ಕ್ಯಾಚ್ ಇತ್ತು. ಇಲ್ಲಿ ಮತ್ತೆ ಪಾರ್ಟ್ನರ್ಶಿಪ್ ಮುಂದುವರಿಕೆ ಕಾಣುತ್ತೆ. ಮತ್ತೆ ವಿಕೆಟ್ ಆಗ್ತಾ ಇಲ್ಲ. 1 ರನ್ ಆಡ್ ಆಗುತ್ತೆ. ಸ್ಕೋರ್ಸ್ ನ ಮೂವ್ಸ್ ಆನ್ ಟು 42 ಫಾರ್ ನೋ ಲಾಸ್. 42ಕ್ಕೆ 0. ಒಳ್ಳೆ ಶಾಟ್ ಇದು, ಬೌಂಡ್ರಿ ಆಗ್ತಾ ಇದೆ. ಯಾರು ಫೀಲ್ಡರ್ ಇರ್ಲಿಲ್ಲ, ಆರಾಮಾಗಿ ಈಸಿ ಹೊಡ್ತಾ ಅಂತ ಹೇಳ್ಬೋದು. ಅಲ್ಲಿ ಈಸಿಯಾಗಿ 4 ನ ಹೊಡೆದಿರುವಂತದ್ದು ಸುಪ್ರೀತಾ ಅವರು. ಎಸ್, ನೋಡಿ ಅಲ್ಲಿ ಸುಪ್ರೀತಾ ಅವರು ಎಂತ ಒಂದು ಇನ್ನಿಂಗ್ಸ್ ಆಡ್ತಾ ಇರೋದು. ಬಹುಶಃ ಭರವಸೆನ ಮತ್ತೆ ಗಟ್ಟಿ ಮಾಡ್ತಾ ಇರೋದಲ್ಲಿ AVR ಟಸ್ಕರ್ಸ್ ಅವ್ರಿಗೆ. ಕ್ಯಾಪ್ ಶಾಟ್ ಹೊಡೆದಿರೋದು ಲಾಂಗ್ ಲೆಗ್ ಮೇಲೆ. 4 ಓಟ ಆಡ್ ಆಗುತ್ತೆ. ಸ್ಕೋರ್ಸ್ ನ ಮೂವ್ಸ್ ಆನ್ ಟು 46 ಫಾರ್ ನೋ ಲಾಸ್. 46ಕ್ಕೆ 0. ಎಕ್ಸಾಕ್ಟ್ಲಿ, ಇಲ್ಲಿ AVR ಟಸ್ಕರ್ಸ್ ಒಳ್ಳೆ ಟಕ್ಕರ್ನ ಕೊಡ್ತಿದ್ದಾರೆ ರಾಕರ್ಸ್ಗೆ ಅಂತ ಹೇಳ್ಬೋದು ಇಲ್ಲಿ. ಒಳ್ಳೆ ಶಾಟ್ ಇದು, ಮತ್ತೊಂದು ಬೌಂಡ್ರಿ ಬರ್ತಾ ಇದೆಯಾ ಅಂತ. ಎಸ್, ಇಟ್ ಇಸ್ ನಾಟ್ ಬೌಂಡ್ರಿ ಆಡೆಡ್ ಆನ್ ಟು ದ ನೇಮ್ ಆಫ್ ಸುಪ್ರೀತಾ. ಓ ಮೈ ಗಾಡ್, ಇಲ್ಲಿ ನಿಜವಾಗ್ಲೂ N1 ಕ್ರಿಕೆಟ್ ಅಕಾಡೆಮಿಯ ಉಸ್ತುವಾರಿ ಸಾರಥಿಯಾಗಿರುವಂತ ನಮ್ಮ ಸುನೀಲ್ ಸರ್ ಅವರು ಯಾವಾಗ 4 ಹೊಡೆದ್ರೆ ನಿಮ್ಗೆ 500 ರೂಪಾಯಿ ಅಂತ ಹೇಳಿದ್ರು, ಅದಾಗ್ಲೇ ಬ್ಯಾಕ್ ಟು ಬ್ಯಾಕ್ ಸುಪ್ರೀತಾ ಅವರು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿನ ಹೊಡಿತಿದ್ದಾರೆ. ಎಸ್, ಇಲ್ಲಿ ಎಂತ ಇನ್ನಿಂಗ್ಸ್ ಆಡ್ತಾ ಇರೋದು ಸುಪ್ರೀತಾ ಅವರು. ಬ್ಯಾಕ್ ಟು ಬ್ಯಾಕ್ 2ನೇ ಬೌಂಡ್ರಿ ಬಂದಿರೋದು. ಬಹುಶಃ ಮಾತ ಬೇಯಿಸುವಂತ ಪ್ರಯತ್ನ ಮಾಡಿದ್ರು. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಮೇಲೆ 1 ಓಟನ್ನು ಪೂರೈಸಿಕೊಳ್ತಾರೆ ನೋಡಬಹುದು. ಇವತ್ತು ಟೂರ್ನಮೆಂಟ್ ನ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರೋದು ನೀತು ವನಜಾಕ್ಷಿ ಅವರು. ಬಹುಶಃ ಈ ತರ ಇನ್ನೆರಡು ಮ್ಯಾಚ್ ನೀತು ಇವರು ಅಲ್ಲಿ ಮಿಸ್ ಆಯ್ತು ಅಂದ್ರೆ ಏನು. ಎಷ್ಟು ರನ್ಸ್ ಆಡ್ ಆಗುತ್ತೆ ಇಲ್ಲಿ. ಓವರ್ ಮುಕ್ತಾಯ. ಸ್ಕೋರ್ ಇವಾಗ 52ಕ್ಕೆ 0. ಬಹುಶಃ ಇವಾಗ ಟೀಮ್ 50 ಅನ್ನು ದಾಖಲಿಸಿದ್ದಾರೆ. 52. 52ಕ್ಕೆ ನೋ ಲಾಸ್. ಅತ್ಯುತ್ತಮ ಜೊತೆ ಆಟವನ್ನು ಆಡಿರೋದು. ಬಹುಶಃ ಸುಪ್ರೀತಾ ಅವರು ಇದೇ ತರ ಒಂದೆರಡು ಮ್ಯಾಚ್ ಆಡಿದ್ರೆ ನೀತು ವನಜಾಕ್ಷಿ ಅವರ ಒಂದು ಸ್ಕೋರಿಂಗ್ ಅನ್ನ ಬೀಟ್ ಮಾಡಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗುವಂತ ಲಕ್ಷಣಗಳಿದೆ. ಇವಾಗ ಟೂರ್ನಮೆಂಟ್ ನಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿ ನೀತು ವನಜಾಕ್ಷಿ ಅವರು ಇದ್ದಾರೆ. ವೈಯಕ್ತಿಕ 64ರ ಮೊತ್ತಕ್ಕಾಗಿ. ಸರ್ 2 ರನ್ಸ್ ಆಗಿದೆ. ಸ್ಟ್ರೈಕ್ ಔಟ್ ಆಗಬೇಕು. ಓವರ್ ಕಂಪ್ಲೀಟ್ ಆಗಿದೆ. ಓವರ್ ಇದು. ಭಾವನಾ ಮೇಡಮ್ ಸ್ಟ್ರೈಕ್ಗೆ ಡನ್. ಎಸ್, ಸ್ಕೋರ್ ಇವಾಗ 52 ಫಾರ್ ನೋ ಲಾಸ್. ಇವಾಗ 6ನೇ ಓವರ್ಗಾಗಿ ಬಂದಿರೋದು ಮಯೂರ್ ಅವರು. ಇನ್ನು ಕೂಡ 3 ಓವರ್ಗಳ ಅವಕಾಶವಿದೆ.
ಸ್ಲೋವರ್ ಬಾಲ್ ಆಗಿತ್ತು, ಜಡ್ಜ್ ಮಾಡ್ತಾ ಇಲ್ಲ ಭಾವನರ್ ಅವರು. ಇವಾಗ ಮತ್ತೆ ಡಾಟ್ ಬಾಲ್ ಆಗುತ್ತೆ. ಒಳ್ಳೆ ಸ್ಕೋರಿಂಗ್ ಅನ್ನ ಮಾಡಿದರೆ ಇನ್ನೂ 2 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. ಸುಪ್ರೀತ್ ಇರುವವರೆಗೆ ಬಲವಾದ ನಂಬಿಕೆ ಅಂತೂ ಗಟ್ಟಿ ಆಗಿರುತ್ತೆ ಒಂದು ಹೈ ಬಜೆಟ್ ಸ್ಕೋರ್ಗಾಗಿ. ಇಲ್ಲಿ ಮತ್ತೆ ಬಿಟ್ಟಿರೋದು ಸ್ಲೋ ಡೆಲಿವರಿ, ಮತ್ತೆ ಜಡ್ಜ್ ಮಾಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇರೋದು. ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್ಸ್. ಅಂತಿಮ 4 ಬಾಲ್ ಉಳ್ಕೊಳ್ತಾ ಇದೆ ಮತ್ತೆ 3ನೇ ಬಾರಿಗೆ. ಇದನ್ನ ಕೂಲಂಕುಷವಾಗಿ ಗಮನಿಸಿಕೊಂಡು ಇಲ್ಲಿ ಬ್ಯಾಟಿಂಗ್ ನ ಮಾಡಬೇಕಷ್ಟೇ ಭಾವನಾರ್ ಅವರು. ಒಂದು ರನ್ ಆಗುತ್ತೆ ಇಲ್ಲಿ. ಮತ್ತೆ ಭಾವನಾರ್ ಅವರು ಸ್ಟ್ರೈಕ್ ರೊಟೇಷನ್ ಮಾಡಿಕೊಡ್ತಾ ಇದ್ದಾರೆ. ಸುಪ್ರೀತ್ ಅವರು ಡೇಂಜರಸ್ ಬ್ಯಾಟರ್ ಬಂದಿರೋದು ಮತ್ತೆ ಸ್ಟ್ರೈಕ್ ನಲ್ಲಿ ಎಂತ ಒಂದು ಇನ್ನಿಂಗ್ಸ್ ನಲ್ಲಿ ಇನ್ನೂ ಕೂಡ ನೋ ಲಾಸ್ ನಲ್ಲಿ ಮ್ಯಾಚ್ ಸಾಕ್ತಾ ಇರೋದು. AVR ಟಸ್ಕರ್ಸ್ ಈಸ್ ಅನ್ಸ್ಟಾಪಬಲ್. ಪಾರ್ಟ್ನರ್ಶಿಪ್ ಇನ್ನೂ ಕೂಡ ಬ್ರೇಕ್ ಆಗಿಲ್ಲ, ಕೊನೆ ಹಂತದವರೆಗೂ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇಲ್ಲಿ ಬಂದಿತ್ತು, ತೀರಾ ಶಾರ್ಟ್ ಆಗಿತ್ತು ಬಾಲ್, ಮತ್ತೆ ಲಾಂಗ್ ಲೆಗ್ ಮೇಲೆ ಪುಲ್ ಮಾಡಿರೋದಲ್ಲಿ ಬೌಂಡ್ರಿ ಬರುತ್ತೆ. ಮೊದಲು ಹೇಳಿದ್ವಿ ಇಲ್ಲಿ ಸುಪ್ರೀತ್ ಅವರು ಇರುವವರೆಗೆ ಇಲ್ಲಿ ಒಳ್ಳೆ ಒಂದು ಲೆಕ್ಕಾಚಾರ ಒಂದು ಖಂಡಿತವಾಗ್ಲೂ ಮಾಡಬಹುದು. ಸ್ಕೋರ್ ಆಗಿರೋದು ಇವಾಗ ಬೆಳಗಿನ ಎಲ್ಲ ಪಂದ್ಯಗಳ ಸ್ಕೋರ್ಗಳು ಕೂಡ ಬೀಟ್ ಆಗ್ತಾ ಇದೆ. 57ಕ್ಕೆ ನೋ ಲಾಸ್. ಇನ್ನು ಕೂಡ ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಭರ್ಜರಿಯ ಹೊಡೆತಗಳನ್ನ ಹೊಡೆತಿರುವಂತದ್ದು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಳ ಮ್ಯಾಚ್ ಅಂತ ಹೇಳ್ಬೋದು. ಇಲ್ಲಿ ಬ್ಯೂಟಿಫುಲ್ ಆಗಿ ಬ್ಯಾಟಿಂಗ್ ನ ಮಾಡ್ತಿದ್ದಾರೆ. ಯಾವ ಗಂಡು ಮಕ್ಕಳಿಗೂ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಮತ್ತೊಂದು ಬಲವಾದಂತ ಹೊಡೆತ, ಮತ್ತೊಂದು ಬೌಂಡ್ರಿ. Oh my God, what a moment. Suprita is unstoppable. One woman show. Oh my God, what a innings ಅನ್ನು ಆಡಿರೋದು. ಸಖತ್ತಾಗಿ ಹೊಡೆದಿರೋದ್ರಲ್ಲಿ 61 ಆಗುತ್ತೆ ರನ್. ಹೈ ಬಜೆಟ್ ಟಾರ್ಗೆಟ್ ನ ಇವಾಗ AVR ಟಸ್ಕರ್ಸ್ ಸಾಕ್ತಾ ಇರೋದು. ವೈಯಕ್ತಿಕ ಮೊತ್ತ 42 ರನ್ಗಳನ್ನು ಮಾಡಿರೋದು ಸುಪ್ರೀತ್ ಅವರು. ಓ ಮೈ ಗಾಡ್, ಇನ್ನು ಒಂದು 8 ರನ್ ಹೊಡೆದ್ರೆ ವೈಯಕ್ತಿಕ 50 ಪೂರೈಕೆ ಆಗುತ್ತೆ ಸುಪ್ರೀತ್ ಅವರದು. ವೈಯಕ್ತಿಕ ಮೊತ್ತ 42. ನೋಡಿ 50ರ ಗಡಿ ದಾಟಿ 61ಕ್ಕೆ ಏರಿರುವಂತದ್ದು. ಇಲ್ಲಿ ಒಂದು ಒಳ್ಳೆ ಟಾರ್ಗೆಟ್ ನ ಸೆಟ್ ಮಾಡಿಕೊಡ್ತಿದ್ದಾರೆ ಅಂತ ಹೇಳ್ಬೋದು. AVR ಟಸ್ಕರ್ ಸೇರಿದ ಟಕ್ಕರ್ ಕೊಡ್ತಿದ್ದಾರೆ ವಿನ್ ಟೈಮ್ ರಾಕರ್ಸ್ಗೆ ಅಂತ ಹೇಳ್ಬೋದು. ಅದನ್ನ ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ, ನಾವು ಕೂಡ ಸಜ್ಜಾಗಿದ್ದೀವಿ. ವಿನ್ ಟೈಮ್ ರಾಕರ್ಸ್ ನೋ ವೇರ್ ಲೆಸ್ ಟು ದಿ AVR ಟಸ್ಕರ್ಸ್ ಅಂತ. ಅದನ್ನ ಚೇಸ್ ಮಾಡೋದಕ್ಕೆ ನಾವು ಬಕ್ಸು ಬಡಿಯಲ್ಲಿ ಕಾಣ್ತೀವಿ, ಮುನ್ನುಗ್ತೀವಿ. ನೋ ವರೀಸ್, ನೀವು ಎಷ್ಟು ಬೇಕಾದ್ರೆ ಸ್ಕೋರ್ ಮಾಡಿ, ನಾವು ರೆಡಿ ಇದೀವಿ ಅಂತ. ಹಾಗಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಅಲ್ಲಿ ರನ್ ಹೋಗ್ತಾ ಇದ್ದಾಗ ನಮ್ಮ ಕಾಮೆಂಟ್ರಿ ಬಾಕ್ಸ್ ನಲ್ಲಿ ಸುಷ್ಮಾ ಅವರು ನೋಡಿ ಬಾರಿ ಟೆನ್ಷನ್ ಅಲ್ಲಿ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ ಮ್ಯಾಚ್ ನ. ಆದ್ರೆ ಎಲ್ಲ ಈ ಒಂದು ಎಷ್ಟೇ ಟಾರ್ಗೆಟ್ ಕೊಟ್ಟರು ಬೀಟ್ ಮಾಡುವಂತ ಲಕ್ಷಣ ನಾನು ಮಾಡ್ತೀನಿ ಅಂತ ಇದ್ದಾರೆ ಇಲ್ಲಿ ಸುಷ್ಮಾ ಅವರು. ನೋಡೋಣ ಹೇಗೆ ಆಡ್ತಾರೆ ಅಂತ. ಮತ್ತೆ ಇಲ್ಲಿ ಆಫ್ ಕಟ್ ಶಾಟ್ ಮಾಡ್ತಾರೆ. ಸಖತ್ತಾಗಿ ಫೀಲ್ಡಿಂಗ್ ಮಾಡ್ತಾರೆ. ಕೇವಲ 1 ಟಾರ್ಡ್ ಆಗುತ್ತೆ. ಸ್ಕೋರ್ಸ್ ನ ಮೋಸ್ ಅಂಟು. ಮಯೂರಿರವರು ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಮತ್ತೆ ಒಂದೊಟ್ಟನ್ನು ಪೂರೈಸ್ಕೊಡ್ತಾ ಇದೆ. ಇವಾಗ ಸ್ಕೋರ್ ಆಗ್ತಾ ಇದೆ. ಅಂಕಿತಾ ಹೆಸರೇನು? ಒಳ್ಳೆ ಕಾಲ್ ನ ತೆಗೆದುಕೊಳ್ತಿದ್ದಾರೆ ಭಾವನಾರ್ ಅವರು ಅಂತ ಹೇಳ್ಬೋದು. ಖುದ್ದು ಕ್ಯಾಪ್ಟನ್ ಈ ರೀತಿಯಾದಂತ ಕಾಲ್ ನ ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸದ್ಯಕ್ಕೆ ಪ್ರಸ್ತುತ ನಡೀತಿರುವಂತದ್ದು 7ನೇ ಓವರ್. ಒಂದೊಳ್ಳೆ ಸ್ಕೋರ್ ನ ರೈಸ್ ಅಪ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಓಟಗಳನ್ನ ದಾಖಲೆ ಮಾಡ್ಕೊಂಡಿದ್ದಾರೆ. ಭಾವನಾರವರು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ದಾರೆ. ಇಲ್ಲಿ ಹೋಗಿರೋದು ಫೈನ್ ಲೆಗ್ ಮೇಲೆ ಮತ್ತೆ ರೇಖೆಯನ್ನು ಕ್ರಮಿಸ್ತಾ ಇರೋದು ಬೌಂಡ್ರಿ. ಓ ಮೈ ಗಾಡ್, ಕೊನೆಯ ಹಂತದವರೆಗೂ ಅನ್ವಿಟಿಬಲ್ ಜೊತೆಯಾಟ ಸಾಕ್ತಾ ಇರೋದು. ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡ್ತಾ ಇಲ್ಲ ವಿನ್ ಟೈಮ್ ರಾಕರ್ಸ್ ಅವರು. ಭಾವನಾರ್ ಅವರ ಜೊತೆಗಾಗಿ ಸುಪ್ರೀತ್ ಅವರು ಕೊನೆಯ ಹಂತದವರೆಗೂ ವಿರೋಚಿತ ಹೋರಾಟವನ್ನು ಮುಂದುವರಿಸ್ತಾ ಇರೋದು. ಮತ್ತೆ ಇಲ್ಲಿ ಬೌಂಡ್ರಿ ಬರುತ್ತೆ, 4 ರನ್ಸ್ ಆಡ್ ಆಗುತ್ತೆ.
ಇವತ್ತಿನ ದಿನದ ಮೊದಲ ಹೈ ಬಜೆಟ್ ಟಾರ್ಗೆಟ್ ಅಂತ AVR ಟಸ್ಕರ್ಸ್. ಬೌಲರ್ ನೇಮ್ ಗೊತ್ತಿಲ್ಲ ಅಂತ, ಅವಳ ಹೆಸರೇ ಗೊತ್ತಿಲ್ಲ ಅಂತ. ಸೂಪರ್ ಆಗಿ ಬೌಲಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ. ಹೊಸ ಹುಡುಗಿ ಹೌದಾ ಅದನ್ನ ಒಪ್ಕೊಳ್ಳಲ್ರು ಅವರು. ನೀವು ಒಳ್ಳೆ ಸ್ವೀಪ್ ಮಾಡಿ ಹೊಡೆಯುವಂತ ಎತ್ತವನ್ನ ಮಾಡಿದ್ರು, ಮತ್ತೆ ಅದು ಕನೆಕ್ಟಿವಿಟಿ ಸಿಗ್ಲಿಲ್ಲ ಅಷ್ಟೇ ಅಲ್ಲಿ. ಒಳ್ಳೆ ಕೀಪಿಂಗ್ ನ ಮಾಡ್ತಿದ್ದಾರೆ ಅಕ್ಷತಾ ಅವರು ಅಂತ ಹೇಳ್ಬೋದಲ್ಲಿ. ಒಳ್ಳೆ ಸ್ಟ್ರಾಟಜಿನ ಪ್ಲಾನ್ ಮಾಡ್ಕೊಳ್ತಿದ್ದಾರೆ, ಯಾವ ರೀತಿಯಾಗಿ ಹೊಡಿಬೇಕು ಅಂತ. ಭಾವನಾರವರು ಹಾಗೂ ಸುಪ್ರೀತಾರವರ ಮಧ್ಯದಲ್ಲಿ ಕಾಂಬಿನೇಷನ್. ಯಾಕಂದ್ರೆ ಇಲ್ಲಿ ಇರೋದು ಡೆತ್ ಓವರ್, ಕಡೆಯ ಓವರ್ ಏನಿದೆ ಡೆತ್ ಓವರ್ ಅಂತ ಹೇಳ್ತೀವಿ. ಇಲ್ಲಿ ಸ್ಕೋರ್ನ ಕೊಂಚ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು, ಯಾಕಂದ್ರೆ ಬೌಲರ್ಗಳ ಮೇಲೆ ಒತ್ತಡ ಇದೆ. ಯಾಕಂದ್ರೆ ಈ ಸ್ಕೋರ್ಗಳ ಇಷ್ಟೊಂದು ಓಟಗಳನ್ನ ಬಿಡಬಾರ್ದಾಗಿತ್ತು. ಚಿತ್ರಾರವರು ಬೌಲಿಂಗ್ ಮಾಡೋದ್ರ ಮೂಲಕ ಬಂದಿರುವಂತದ್ದು ಕಡೆಯ ಓವರ್ ಮಾಡ್ಲಿಕ್ಕೆ. ಎರಡು ರನ್ಗಳು ಬರ್ತಾ ಇದೆಯಾ ಅಂತ ಇಲ್ಲಿ. ಎಸ್, 2 ರನ್ಗಳನ್ನು ದಾಖಲೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಕಡೆಯ ಓವರ್ ಮೊದಲನೇ ಚೆಂಡಲ್ಲಿ 2 ರನ್ಗಳು ಸ್ಕೋರ್ ಆಗಿದೆ. ಟೀಮ್ ಸ್ಕೋರ್ ಈಗ 71 ಆಗಿರೋದು ಸ್ಕೋರು. 71ಕ್ಕೆ ನೋ ಲಾಸ್. ನೋಡಿ, ಅದು ಆಲ್ರೆಡಿ 70ರ ಗಡಿ ಮುಟ್ಟಿದೆ. ಮತ್ತೊಂದು ಬೌಂಡ್ರಿ, ಬೂಮ್ ಬೂಮ್ ಬೌಂಡ್ರಿ. ಇವತ್ತು ಬಾಲ್ಗಳೇ ಎದ್ದು ಬಂದಿದ್ದಾರೆ ಅಂತ ಅನ್ಸುತ್ತೆ ಸುಪ್ರೀತಾರವರು. ಅಬ್ಬಬ್ಬಬ್ಬಬ್ಬ, ಸೂರ್ಯನ ಕಿರಣ ನಿಮ್ ಕಡೆ. ಇಲ್ಲಿ ನೋ ಬಾಲ್ ಆಗಿರೋದು, ಜೊತೆಗೆ ಸುಪ್ರೀತಾರವರ ವೈಯಕ್ತಿಕ 51ರ ಮೊತ್ತ ದಾಖಲಾಗ್ತಾ ಇರೋದು. ವೈಯಕ್ತಿಕ 50 ಈಸ್ ಕಂಪ್ಲೀಟೆಡ್. ಸುಪ್ರೀತಾ ಬ್ಯಾಟಿಂಗ್ ನಲ್ಲಿ ಬಂದಿರೋದು. ಓ ಮೈ ಗಾಡ್, ವಾಟ್ ಇನ್ನಿಂಗ್ಸ್ ಆಡಿರೋದಲ್ಲಿ ಎದುರಿಸಿದ 28 ಚೆಂಡುಗಳ ಮುಂದೆ 51 ಓಟವನ್ನು ದಾಖಲಿಸಿರೋದು ಸುಪ್ರೀತಾ ಅವರು. 1 ವುಮೆನ್ ಶೋ ಅಂತಾನೆ ಹೇಳ್ಬೋದು. ಅಂತಿಮ ಓವರ್ ಚಾಲ್ತಿಯಲ್ಲಿರೋದು. ಟೋಟಲ್ ನಾವೀಗ ಸ್ಕೋರ್ ಆಗಿರೋದು 76 ಫಾರ್ ನೋ ಲಾಸ್, 76ಕ್ಕೆ 0. ನೋಡಿ, 76ರಲ್ಲಿ 51 ಕೊಡುಗೆ ಆಗಿರುವಂತದ್ದು ಸುಪ್ರೀತಾರವರ ಕಡೆಯಿಂದ. ಅದಕ್ಕೆ ಹೇಳೋದು 1 ವುಮೆನ್ ಶೋ ಅಂತ. ನೋ ಬಾಲ್, ಮತ್ತೆ ನಿಯಮ ಉಲ್ಲಂಘನೆ ಎಸೆತ 1 ರನ್ ಮತ್ತೆ ಆಡ್ ಆಗುತ್ತೆ. ಟೋಟಲ್ ಇಸ್ ನೌ ಮೂವ್ಸ್ ಆನ್ ಟು 77 ಫಾರ್ ನೋ ಲಾಸ್. ಒಳ್ಳೆ ಶಾಟ್ ಇದು, 6 ಆಗ್ತಾ ಇದೆ ಅಂತ. ಎಸ್, ಇಟ್ ಇಸ್ 6. It's a reached maximum. Suprita is unstoppable. Oh my God, ಸ್ವೆಲ್ಲಿಂಗ್ ಮೇಲೆ ಮತ್ತೆ 6 ಹೊಡೆದಿರೋ ಸ್ಕೋರ್ ಆಗ್ತಾ ಇರೋದು ಇವಾಗ 83ಕ್ಕೆ ನೋ ಲಾಸ್. ಕೊನೆಯ ಹಂತದವರೆಗೂ ಅತ್ಯದ್ಭುತ ಪಾರ್ಟ್ನರ್ಶಿಪ್ ಜೊತೆ ಆಟ. ಭಾವನಾ ಜೊತೆಗಾಗಿ ಸುಪ್ರೀತಾ. ವೈಡ್ ಆಗ್ತಾ ಇದೆ. ಇದು ಎಕ್ಸ್ಟ್ರಾಸ್ ಕೊಡ್ತಾ ಇದ್ರೆ ಡೆತ್ ಓವರ್ ನಲ್ಲಿ, ಕಡಿ ಓವರ್ ನಲ್ಲಿ ಈ ರೀತಿಯಾದಂತ ಎಕ್ಸ್ಟ್ರಾಸ್ ಬರೋದು ತುಂಬಾ ಕಷ್ಟಕರ ಅಂತ ಅನ್ಸುತ್ತೆ. ಓ, ಮತ್ತೊಂದು ಬೌಂಡ್ರಿ ಆಗ್ತಾ ಇದೆಯಾ ಮಿಸ್ ಫೀಲ್ಡಿಂಗ್ ನ ಮೂಲಕ. ಎಸ್, ಇಟ್ ಇಸ್ ಅನದರ್ ಬೌಂಡ್ರಿ ಟು ದ ನೇಮ್ ಆಫ್ ಸುಪ್ರೀತಾ. ಮೈ ಗಾಡ್, ವಾಟ್ ಅ ಲೇಡಿ. ಶಿ ಇಸ್ ದ ರೈಡರ್ ಆಫ್ ದ ಕ್ರಿಕೆಟ್ ಓವರ್ ದೇರ್. Run is 88 for no loss. ಇಲ್ಲಿ ತನಕ ಇಲ್ಲಿ WWCL ನಲ್ಲಿ ಇತಿಹಾಸ ಸೃಷ್ಟಿ ಆಗ್ತಾ ಇದೆ. ಮತ್ತೆ ಹೊಡುತ್ತಾರೆ ಬೌಂಡ್ರಿ. 4 ಓಟಗಳ ಮುಖಾಂತರವಾಗಿ ನೀತು ವನಜಾಕ್ಷಿ ಅವರ ಸ್ಕೋರ್ ಅನ್ನ ಬೀಟ್ ಮಾಡ್ತಾ ಇದ್ದಾರೆ. ಬಹುಶಃ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗುವ ನಿಟ್ಟಿನಲ್ಲಿ ಇವಾಗ ಸುಪ್ರೀತಾ ಅವರು ಮುನ್ನುಗ್ತಾ ಇರೋದು. ಇಲ್ಲಿ ಎದುರಿಸಿದ 32 ಚೆಂಡುಗಳ ಮುಂದೆ ವೈಯಕ್ತಿಕ 65ರ ಮೊತ್ತವನ್ನು ದಾಖಲಿಸಿರೋದು ಸುಪ್ರೀತಾ ಅವರು. ಎಂತ ಒಂದು ಇನ್ನಿಂಗ್ಸ್ ಆಡಿರೋದು. ಇಲ್ಲಿ ಸ್ಕೋರ್ ಆಗುತ್ತೆ 92ಕ್ಕೆ ನೋ ಲಾಸ್, 92 ಫಾರ್ 0. ಇಲ್ಲಿ ಮತ್ತೆ ಆಫ್ಕರ್ ಶಾಟ್ ತನ್ಮೂಲಕ ಮತ್ತೆ ಇಲ್ಲಿ ಕಲ್ಲು ಮೇಲೆ ಬೌಂಡ್ರಿಯನ್ನು ದಾಖಲಿಸಿರೋದು. ಆರೆಂಜ್ ಕ್ಯಾಪ್ ಹೋಲ್ಡರ್ ಎಲ್ಲ ರೆಕಾರ್ಡ್ಗಳು ಬೀಟ್ ಆಗ್ತಾ ಇದೆ. ವೈಯಕ್ತಿಕ 1 ವುಮೆನ್ ಶೋ ಮುಖಾಂತರವಾಗಿ ಇಲ್ಲಿ
ಆರೆಂಜ್ ಕ್ಯಾಪ್ ಹೋಲ್ಡರ್ ಅನ್ನ ಧರಿಸ್ತಾರೆ ನಮ್ಮ ಸುಪ್ರೀತ್ ಅವರು. ವೈಯಕ್ತಿಕ ಇವಾಗ 69ರ ಮೊತ್ತ. ಇವಾಗ ಸ್ಕೋರ್ ಆಗ್ತಾ ಇರೋ 96 ಫಾರ್ ನಾಲಾಸ್. ಇನ್ನೂ ಕೂಡ ಒಂದು ಬಾಲ್ ಬಾಕಿ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಬೇಜಾರೇನಿಲ್ಲ, ಏನ್ ತೊಂದರೆ ಇಲ್ಲ. ಮಸ್ತ್ ಆಟಕ್ಕೆ ಯಾರು ಪಡಲ್ಲ ಇಲ್ಲಿ. ಚೆನ್ನಾಗಿದೆ ಚೆನ್ನಾಗಿದೆ, ಮತ್ತೊಂದು ಬೌಂಡ್ರಿ. ವೈಟ್ ಪ್ಲಸ್ ಬೌಂಡ್ರಿ. 4 runs ಆಗುತ್ತೆ ಟೋಟಲ್. ಇವಾಗ ಸ್ಕೋರ್ ಆಗುತ್ತೆ 101. 100+ ಸ್ಕೋರ್ ಆಗ್ತಾ ಇದೆ. ಓ ಮೈ ಗಾಡ್, 101 ಸ್ಕೋರ್ ಇಸ್. ಓಕೆ, ಇಲ್ಲಿ ಮತ್ತೆ 1 run ಆಡ್ ಆಗುತ್ತೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಇಲ್ಲಿ ತನಕ WWCL ವಿಂಡ್ ಬಾಲ್ ವುಮೆನ್ ಕ್ರಿಕೆಟ್ ಲೀಗ್ ನಲ್ಲಿ ಇತಿಹಾಸ ಸೃಷ್ಟಿ ಆಗ್ತಾ ಇದೆ. ಅದುವೇ ಟಾರ್ಗೆಟ್ 100ರ ಗಡಿ ದಾಟಿದೆ. ಅದನ್ನ ಮಾಡಿರೋದು AVR ಟಸ್ಕರ್ಸ್. ಟಕ್ಕರ್ ರೀತಿಯಲ್ಲಿ ರಾಕರ್ಸ್ಗೆ ಇಲ್ಲಿ ಬಕ್ಸು ಬಡಿಯಲು ಯಶಸ್ಸನ್ನ ಕಾಣ್ತಿದೆ ಅಂತ ಹೇಳ್ಬೋದು. 100ರ ಗಡಿವನ್ನ ದಾಟಿದೆ. 102ನ ಹೊಡೆದ್ರ ಮೂಲಕ 103ನ ಟಾರ್ಗೆಟ್ ನ ಕೊಡ್ತಿರುವಂತದ್ದು ಇಲ್ಲಿ ವಿನ್ ಟೈಮ್ ರಾಕರ್ಸ್. ಈ ಟಾರ್ಗೆಟ್ ನ ಮುಟ್ಟೋದಕ್ಕೆ ಆಗುತ್ತಾ ಇಲ್ವಾ ಕಾದು ನೋಡ್ಬೇಕು ಎರಡನೆಯ ಇನ್ನಿಂಗ್ಸ್ಗೆ. ಮೊದಲ ಒಂದು ಮ್ಯಾಚ್ ನಲ್ಲಿ ಎಲ್ಲ ಒಂದು ರೆಕಾರ್ಡ್ ಗಳನ್ನ ಬೀಟ್ ಮಾಡಿರೋದು AVR ಟಸ್ಕರ್ಸ್. ಇಲ್ಲಿ ಮತ್ತೆ ಇದು ಟ್ರೈನಿಂಗ್ ಸ್ಟಾರ್ಟ್ ಆಗಬೇಕಾಗಿದೆ. ಇಲ್ಲಿ ಓವರ್ ಟು ಹೋಸ್ಟ್ ನಿಸರ್ಗರವ್ರಿಗೆ ತಿಳಿಯಪಡಿಸ್ತಾ. ಅದೆಲ್ಲ ಆಮೇಲೆ ಮ್ಯಾಚ್ ಮುಗಿದ್ಮೇಲೆ ಇವಾಗ ಇದು ಇಬ್ಬರು ಕ್ಯಾಪ್ಟನ್ನ ಕರೀ ಮಾತಾಡ್ಸಿ. ದಯಮಾಡಿ AVR ಟಸ್ಕರ್ಸ್ ನ ಕ್ಯಾಪ್ಟನ್ ಆಗಿರುವಂತಹ ಭಾವನಾ ರಾವ್ ಅವರು ಹಾಗೆ ನಮ್ಮ ಆಶಾ ಭಟ್ ಮೇಡಮ್ ರವರು ದಯಮಾಡಿ ಬರಬೇಕಾಗಿ. ಎರಡು ಟೀಮಿನ ಕ್ಯಾಪ್ಟನ್ಸ್ ಬರಬೇಕಾಗಿ ವಿನಂತಿ. AVR ಟಸ್ಕರ್ಸ್ ಹಾಗೂ ವಿನ್ ಟೈಮ್ ರಾಕರ್ಸ್. ವಿನ್ ಟೈಮ್ ರಾಕರ್ಸ್ ನ ಕ್ಯಾಪ್ಟನ್ ಆಶಾ ಭಟ್ ಅವರು ಬರಬೇಕಾಗಿ ವಿನಂತಿ. N1 Cricket Academy present Women's Wind Ball Cricket League ಇವತ್ತಿನ 7ನೇ ಪಂದ್ಯ ಇವಾಗಷ್ಟೇ ಮುಗಿದಿದೆ. AVR ಟಸ್ಕರ್ಸ್ ಹಾಗೂ ವಿನ್ ಟೈಮ್ ರಾಕರ್ಸ್ ಅವರ ಮಧ್ಯೆ ನಡೆದಿತ್ತು. ವಿನ್ ಟೈಮ್ ರಾಕರ್ಸ್ ಅವರು ಟಾಸ್ ಅನ್ನ ವಿನ್ ಆಗಿ ಫೀಲ್ಡಿಂಗ್ ನ ಚೂಸ್ ಮಾಡಿದ್ರು. ಅಂಡ್ ನಮ್ಮ AVR ಟಸ್ಕರ್ಸ್ ಅವರು ಸಖತ್ತಾಗಿ ಟಕ್ಕರ್ ಕೊಟ್ಟು 102ಗೆ ನೋ ಲಾಸ್ ಮಾಡಿದ್ದಾರೆ. ಸೊ ಅದರ ಕ್ಯಾಪ್ಟನ್ ಇರೋದಿರಲ್ಲ, ಅದಕ್ಕೆ ನಮ್ಮ ಜೊತೆ ಭಾವನಾ ರಾವ್ ಅವರಿದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ, ಹೇಗೆ ಅನಿಸ್ತು ಇವತ್ತಿನ ಮ್ಯಾಚ್ ಅಂತ. ಸೂಪರ್ ಆಗಿತ್ತು. ಆ್ಯಕ್ಚುಲಿ
ದೇ ಗೇವ್ ಅ ವೆರಿ ಗುಡ್ ಫೈಟ್ ಆ್ಯಕ್ಚುಲಿ, ಆನೆಸ್ಟ್ಲಿ ತುಂಬ ಒಳ್ಳೆ ಫೈಟ್ ಕೊಟ್ಟರು. ಬಟ್ ಇವಾಗ ನೋಡೋಣ, ಅವ್ರದ್ದು ಬ್ಯಾಟಿಂಗ್ ಇದೆ, ನಮಗೂ ಕೊಡ್ತಾರೆ ಟಕ್ಕರ್, ಗೊತ್ತು ನನಗೆ. ಸೊ ಐ ಆಮ್ ರೆಡಿ ಫಾರ್, ವಿ ಆರ್ ರೆಡಿ ಫಾರ್ ಇಟ್. ವೆರಿ ನೈಸ್. ಸಕ್ಕತ್ ಅಂದ್ರೆ ನಿಮ್ ಹೆಸರಿಗೆ ತಕ್ಕಂಗೆ ಸಕ್ಕದಾಗಿ ಟಕ್ಕರ್ ಕೊಟ್ಟಂಗೆ ಆಯ್ತು. ಸೊ ಆಶಾ ಭಟ್ ಅವರೇ, ಲಿಟ್ರಲಿ ದಿಸ್ ಇಸ್ ದ ವೆರಿ ವೆರಿ ಟಫ್ ಫೈಟ್ ಅಂಡ್ ಒಳ್ಳೆ ನಂಬರ್ ಅಂತಾನೆ ಅನ್ಬೋದು. ಸೊ ಹೆಂಗೆ ಚೇಸ್ ಮಾಡ್ಬೋದು ಅಥವಾ ಎಷ್ಟು ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ? ಡಿಫಿಕಲ್ಟ್ ಬಟ್ ನಾಟ್ ಇಂಪಾಸಿಬಲ್. ನೋಡೋಣ ಗ್ರೌಂಡ್ ಮೇಲೆ. ಓಕೆ, ಎರಡು ಕ್ಯಾಪ್ಟನ್ಸ್ ಅವರು ಸಖತ್ತಾಗಿ ಎನರ್ಜೆಟಿಕ್ ಆಗಿ ಇದ್ದಾರೆ. ಸೊ ಇಬ್ರಿಗೂ ಕೂಡ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ನಿಂಗ್ಸ್ಗೆ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಆಡಿ, ಒಳ್ಳೆ ಟೈಪ್ ಫೈಟ್ ಅನ್ನ ಕೊಡಿ. ಅಂಡ್ not to mention, not forget to mention 1 or 2 for no loss is such a good number ಅಂತಾನೆ ಅನ್ಬೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗೋದಕ್ಕೆ ಕೆಲವೇ ಕ್ಷಣಗಳು ಇರುತ್ತೆ. ಇವಾಗ ನೆಕ್ಸ್ಟ್ ಮ್ಯಾಚ್, 8ನೇ ಮ್ಯಾಚ್ನ ಟಾಸ್ ಅನ್ನ ಶುರು ಮಾಡುವಂತ ಸಮಯ. ಎರಡು ಟೀಮ್, ಲಿಯೋಸ್ ಲೈಫ್ ಸೇವಿಯರ್ಸ್ ಹಾಗೂ ದ ಬುಲ್ ಸ್ಕ್ವಾಡ್ ನ ಕ್ಯಾಪ್ಟನ್ಸ್ ರೆಡಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಂಟನೇ ಮ್ಯಾಚ್ನ ಪಂದ್ಯದ ಟಾಸ್ ಇನ್ನೇನು ನೆರವೇರ್ತಾ ಇದೆ. ನಾನು ಎರಡು ಟೀಮಿನ ಕ್ಯಾಪ್ಟನ್ಸ್ ಅನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಲಿಯೋಸ್ ಲೈಫ್ ಸೇವಿಯರ್ಸ್ ತಂಡದಿಂದ ಕ್ಯಾಪ್ಟನ್ ಅಪೂರ್ವ ಅವರು, ಓನರ್ ಪ್ರಶಾಂತ್ ವಿಶು ಜೋಸ್, ಓನರ್ ಪ್ಲೇಯರ್ ವರಲಕ್ಷ್ಮಿ ಶ್ರೀನಿವಾಸ್ ಹಾಗೂ ದ ಬುಲ್ ಸ್ಕ್ವಾಡ್ ನ ಕ್ಯಾಪ್ಟನ್ ಆಗಿರುವ ಶಾನ್ವಿ ಶ್ರೀವಾತ್ಸವ ಅವರು ಇರುವುದಿಲ್ಲ. ಸೊ ಓನರ್ ಮನೀಶ್ ಹಾಗೂ ಓನರ್ ಪ್ಲೇಯರ್ ಜ್ಯೋತಿ ವಾಸರಾಜ್ ಅವರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇಬ್ರು ಕೂಡ ಗ್ರೌಂಡ್ಗೆ ಬರಬೇಕಾಗಿ ವಿನಂತಿ. ಹಾಗೂ ಟಾಸ್ ಅನ್ನ ನೆರವೇರಿಸೋದಕ್ಕೆ N1 ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ಈ ಟೂರ್ನಮೆಂಟ್ ನ ರೂವಾರಿ ಆಗಿರುವಂತಹ ಸುನಿಲ್ ಕುಮಾರ್ BR ಅವರು ಬರಬೇಕಾಗಿ ವಿನಂತಿ. ದಿಸ್ ಇಸ್ N1 ಕ್ರಿಕೆಟ್ ಪ್ರೆಸೆನ್ಸ್ ವುಮೆನ್ಸ್ ಫುಟ್ಬಾಲ್ ಕ್ರಿಕೆಟ್ ಲೀಗ್. ನಮ್ಮ ಟೈಟಲ್ ಸ್ಪಾನ್ಸರ್ ಆಶಿತ್ ಗ್ರೂಪ್ಸ್. ಓಕೆ, ಟಾಸ್ ಅನ್ನ ನಿರ್ಧರಿಸುವಂತ ಸಮಯ ಇವಾಗ. ನೋಡೋಣ ಯಾರು ಟಾಸ್ ಅನ್ನ ಗೆಲ್ತಾರೆ ಅಂಡ್ ಟಾಸ್ ಗೆದ್ದಿರುವ ತಂಡ ಏನನ್ನ ಇವತ್ತು ಚೂಸ್ ಮಾಡ್ತಾರೆ ಅಂತ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಲಿಯೋಸ್ ಲೈಫ್ ಸೇವಿಯರ್ಸ್ ತಂಡ ಟಾಸ್ ಅನ್ನ ಗೆದ್ದಿದೆ. ಏನನ್ನ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಈ ಸಲ ಬೌಲಿಂಗ್. ಈ ಸಲ ಬೌಲಿಂಗ್. ಓಕೆ, ಆಲ್ ದ ಬೆಸ್ಟ್. ಅಂಡ್ ನೀವು ಇವಾಗ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಳ್ಳೇಬೇಕಾಗಿದೆ. ಸೊ ಎಷ್ಟು ಎನರ್ಜೆಟಿಕ್ ಆಗಿ ಗ್ರೌಂಡ್ಗೆ ಇಳಿಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ಮ ಟೀಮ್ ಹೆಸರೇ ಹೇಳೋಂಗೆ ನಾವು ಬುಲ್ ಸ್ಕ್ವಾಡ್. ಸೊ ಗುಳಿ ಥರ ಗುಮ್ತೀವಿ, ಗುಳಿ ಥರ ನುಗ್ತೀವಿ. ನಮಗೂ ಆ್ಯಕ್ಚುಲಿ ಬ್ಯಾಟಿಂಗೇ ಬೇಕಿತ್ತು. ಸೊ ಹ್ಯಾಪಿ. ದೇವ್ರು ಹೇಳಿದ್ದು ಅದೇ, ವೈದ್ಯ ಹೇಳಿದ್ದು ಅದೇ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಎರಡು ಕ್ಯಾಪ್ಟನ್ಸ್ ಅಂಡ್ ಎರಡು ಟೀಮ್ ಅವರಿಗೆ. ಸೆಕೆಂಡ್ ಇನ್ನಿಂಗ್ಸ್ ಆದ್ಮೇಲೆ ನಿಮ್ಮ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 8th ಮ್ಯಾಚ್. ಸೆಕೆಂಡ್ ಇನ್ನಿಂಗ್ಸ್ ಆಡೋದಕ್ಕೆ AVR ಟಸ್ಕರ್ಸ್ ಹಾಗೂ ವಿನ್ ಟೈಮ್ ರಾಕರ್ಸ್ ರೆಡಿ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿನ್ ಟೈಮ್ ರಾಕರ್ಸ್ ಅವರು ಇವಾಗ ಬ್ಯಾಟಿಂಗ್ ಗೆ ಇಳಿತಾ ಇದ್ದಾರೆ. 1 or 2 ಫಾರ್ ನೋ ಲಾಸ್. AVR ಟಸ್ಕರ್ಸ್ ಅವರು ಸಖತ್ತಾಗಿ ಟಕ್ಕರ್ ಕೊಟ್ಟಿರುವಂತ 7ನೇ ಮ್ಯಾಚ್ ಇದಾಗಿದೆ. ಏಳನೇ ಮ್ಯಾಚಿನ 2ನೇ ಇನ್ನಿಂಗ್ಸ್ ಇವಾಗ ಶುರುವಾಗ್ತದೆ. AVR ಟಸ್ಕರ್ಸ್ ಅವರು ಫೀಲ್ಡಿಂಗ್ ಇಳಿತಿದ್ದಾರೆ.
ಗ್ರೌಂಡ್ಗೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ ದ ಟೀಮ್ AVR ಟಸ್ಕರ್ಸ್. Winter Rockers ready? Winter Rockers opening batters ready ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಒಂದು ಪಂದ್ಯವನ್ನ ಶುರು ಮಾಡೋಕ್ಕೂ ಮುಂಚೆ ಎಲ್ಲ ಫೀಲ್ಡರ್ಸ್, ಓಪನಿಂಗ್ ಬ್ಯಾಟರ್ಸ್ ಹಾಗೂ ಅಂಪೈರ್ಸ್ ರೆಡಿ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. Now is the time to welcome the opening batters from the team Windtime Rockers. ಎರಡು ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸಖತ್ತಾಗಿ ಚಚ್ಚಿ ಚಿಂದಿ ಓಡಾಯಿಸಿ ಓವರ್ ಟು ದ ಕಾಮೆಂಟ್ರಿ ಬಾಕ್ಸ್. ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗಿದೆ. 103 ರನ್ಗಳನ್ನು ದಾಖಲಿಸಬೇಕಾಗಿದೆ. 48 ಚೆಂಡುಗಳ ಮುಂದೆ ಡಿಫೆಂಡ್ ಮಾಡ್ತಾರ ವಿಂಟೈಮ್ ರಾಕರ್ಸ್ ಅವರು. ನೋಡ್ಬೇಕಾಗಿದೆ ಇಲ್ಲಿ. ಮತ್ತೆ ಬಿಟ್ಟಂತ ಎರಡನೇ ಬಾಲು ಬಹಳಷ್ಟಾಗಿ ಹೊಡೆದಾರೆ ಇಲ್ಲಿ. ಡಿಫೆನ್ಸ್ ಶಾಟ್ ಮುಖಾಂತರವಾಗಿ ಬ್ಯಾಕ್ವರ್ಡ್ ಶಾಟ್ ಲೆಗ್ ಮೇಲೆ ಬಾನರ್ ಅವರು ಕ್ಷೇತ್ರ ರಕ್ಷಣೆ ಮಾಡಿರೋದು. ಲಾಸ್ ನಲ್ಲಿ ಒಂದು ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ ಅಂತ ಹೇಳ್ಬೋದು AVR ಟಸ್ಕರ್ಸ್ ಅವರು. ನಲ್ಲಿ 103 ಓಟವನ್ನು ದಾಖಲಿಸಿರೋದು. ಅಂತಿನಲ್ಲಿ ಸುಪ್ರೀತರ್ ಅವರು ವೈಯಕ್ತಿಕ 70ರ ಮಟ್ಟದ ಓಟವನ್ನು ದಾಖಲಿಸಿರೋದು ಇಲ್ಲಿ ಒಂದು ವರದಾನವಾಗಿರೋದು ಅಂತ ಹೇಳ್ಬೋದು. ಇಲ್ಲಿ ಏರ್ನಲ್ಲಿದೆ, ಡೀಪ್ ಐ ಶಾಟ್ ಆಗಿದೆ, ನೋ ವುಮೆನ್ಸ್ ಲ್ಯಾಂಡ್ ಆಗುತ್ತೆ. ಮತ್ತೆ 1 ರನ್ ಆಡೆಡ್ ಆಗ್ತಾ ಇದೆ. 1 ರನ್ ಆಡೆಡ್ ಟೋಟಲ್ ಇಸ್ ನೌ 2 for no loss. ಫುಲ್ ಟಾಸ್ ಆಗಿತ್ತು, ಬಾಲ್ ಜಡ್ಜ್ ಮಾಡ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ ಆಗುತ್ತೆ. ಬಹುಶಃ ಬ್ಯಾಟಿಂಗ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟವನ್ನು ಕೊಟ್ಟಿದ್ದಾರೆ. ಬಾಲಿಂಗ್ ನಲ್ಲಿ ಕೂಡ ಮ್ಯಾಜಿಕ್ ಡೆಲಿವರಿನ ಮೊದಲ ಹಂತದಲ್ಲಿ ಮಾಡ್ತಾ ಇರೋದು AVR ಟಸ್ಕರ್ಸಿನ ಟೀಮ್ನವರು. ಮತ್ತೆ ಬೇಸದ ಪ್ರಯತ್ನ ಮಾಡಿದ್ರು. ಇವಾಗ ಸ್ಕೋರ್ ಲೆಗ್ ಮೇಲೆ ಮತ್ತೆ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. 1 ರನ್ ಆಡಿಟ್ ಟೋಟಲ್ ಇಸ್ ನೌ ಸ್ಕೋರ್ ಇಸ್ 4 for no loss. 4-0.
ಓವರ್ ಮುಕ್ತಾಯವಾಗುತ್ತೆ. ಇಲ್ಲಿ ಎಂಡ್ ಆಫ್ ವೆರಿ ಫಸ್ಟ್ ಓವರ್. ಸ್ಕೋರ್ ಇಸ್ ದ 4 ಫಾರ್ ನೋ ಲಾಸ್. ಕೇವಲ 4 ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾನ್ಯರವರು. ಬಹುಶಃ 103 ಟಾರ್ಗೆಟ್ ನಲ್ಲಿ ಡಿಫೆಂಡ್ ಮಾಡಬೇಕಾಗಿರೋದು ವಿನ್ ಟೈಮ್ ರಾಕರ್ಸ್ನವರು. ಆಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೈ ಬಜೆಟ್ ಟಾರ್ಗೆಟ್ ಅಂತಾನೆ ಹೇಳ್ಬೋದು. WWCL ನಲ್ಲಿ AVR ಟಸ್ಕರ್ಸ್ ಅವರು ಸೆಟ್ ಮಾಡಿರೋದು ಇಲ್ಲಿ 103 ಒಂದು ಟಾರ್ಗೆಟ್, ಅದು ನೋ ಲಾಸ್ ನಲ್ಲಿ. ಮತ್ತೆ ಇವಾಗ ಎರಡನೇ ಓವರ್ಗಾಗಿ ಬಂದಿರೋದು ಬೌಲರ್ PK. ಲೆಗ್ ಮೇಲೆ ಬರ್ಕೊಳುತ್ತೆ, ಮತ್ತೆ ಡಾಟ್ ಬಾಲ್. ಒಟ್ಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ PK. ಇಲ್ಲಿ ಮತ್ತೆ ಯಶಸ್ಸನ್ನ ಮುಂದುವರಿಸ್ತಾ ಇರೋದು AVR ಟಸ್ಕರ್ಸ್ ಟೀಮ್ ಅವರು. ಇಲ್ಲಿ ಮತ್ತೆ ಮ್ಯಾಕ್ಸಿಮಮ್ ಹೈಟ್ ಹೋಗುತ್ತೆ, ಡೀಪ್ ಐ ಶಾಟ್ ನಲ್ಲಿ ಕ್ಯಾಚ್ ರೀಚ್ ಆಗ್ತಾ ಇಲ್ಲ. ಅಲ್ಲಿ ಸುಪ್ರೀತ್ ಅವರು ಫೀಲ್ಡಿಂಗ್ ಅನ್ನು ಮತ್ತೆ ಮಾಡ್ತಾರೆ. ಕೇವಲ 1 ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಬಿಗ್ ಶಾಟ್ ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಲ್ಲಿ. 1 run added to total. Total is now moves on to 5 for no loss. ಫುಲ್ ಟಾಸ್ ತೀರಾ ಶಾರ್ಟ್ ಆಗಿತ್ತು. ಗುಡ್ ರಕ್ಷಣಾ ವೈಫಲ್ಯತೆ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಸಿಂಗಲ್ ಪೂರೈಕೆ. ಸ್ಕೋರ್ ಇಸ್ ಮೂವ್ಸ್ ಆನ್ ಟು 6 ಫಾರ್ ನೋ ಲಾಸ್. ಇವಾಗ ಮೊದಲ ಹಂತದಲ್ಲಿ ಬಿರುಸಿನ ಹೊಡೆತಗಳನ್ನು ದಾಖಲಿಸಿದ್ರೆ ಮಾತ್ರ ಅವಕಾಶವಿರುತ್ತೆ. ಇಲ್ಲವಾದ್ರೆ 103 ಟಾರ್ಗೆಟ್ ಅನ್ನು ರೀಚ್ ಮಾಡಬೇಕಾಗಿರೋದಲ್ಲಿ ಬೌಂಡ್ರಿ ಸಿಕ್ಸರ್ಗಳನ್ನು ಮೊದಲ ಹಂತದಿಂದಲೇ ದಾಖಲಿಸಿದ್ರೆ ಮಾತ್ರ ಅವಕಾಶ. ಮತ್ತೆ ಡಿಫೆನ್ಸ್ ಶಾಟ್ ಅನ್ನ ಮಾಡ್ತಾರೆ. ನಿರೀಕ್ಷಿತ ಶಾರ್ಟ್ ಪರ್ಫೆಕ್ಷನ್ ಅನ್ನು ದಾಖಲಿಸ್ತಾ ಇಲ್ಲ PK. ಮತ್ತೆ ಕಮ್ ಬ್ಯಾಕ್ ಅನ್ನು ಮಾಡಿರೋದು ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ಮತ್ತೆ ಡಿಫೆನ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಬಿರ್ಸ ಹೊಡೆತಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ವಿನ್ ಟೈಮ್ ರಾಕರ್ಸ್. ಇವಾಗ ಅಂತಿಮ ಬಾಲ್ ಉಳ್ಕೊಳ್ತಾ ಇದೆ ಎರಡನೇ ಓವರ್ ಮುಕ್ತಾಯಕ್ಕಾಗಿ. ಲಾಸ್ಟ್ 1 ಮೋಡ್ ರಿಮೈನಿಂಗ್. ಓವರ್ ಕಂಪ್ಲೀಟ್ ಆಗುತ್ತೆ. ಎಂಡ್ ಆಫ್ ಸೆಕೆಂಡ್ ಓವರ್. ಸ್ಕೋರ್ ಇಸ್ ನೌ ಓನ್ಲಿ 5 ಫಾರ್ ನೋ ಲಾಸ್. 5-0. ಇನ್ನು ಕೂಡ 6 ಓವರ್ ಅವಕಾಶ ಇದೆ. ಇನ್ನು ಕೂಡ ಬೌಂಡರ್ ಸಿಕ್ಸರ್ಗಳ ಸರಣಿಯನ್ನು ಮುಂದುವರಿಸಿದ್ರೆ ವಿನ್ ಟೈಮ್ ರಾಕರ್ಸ್ಗೆ ಅವಕಾಶಗಳಂತೂ ಖಂಡಿತವಾಗಿದೆ. ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಅನ್ಪ್ರಿಡಿಕ್ಟಬಲ್ ಅಂತಾನೆ ಹೇಳ್ಬೋದು. 103 ಕೂಡ ಯಾವುದೇ ಲೆಕ್ಕದಲ್ಲಿ ಟಾರ್ಗೆಟ್ ಆಗಲ್ಲ. ಇಲ್ಲಿ ಅಬ್ಬರಿಸಬೇಕಾಗಿದೆ ಬ್ಯಾಟರ್ಗಳು. ಆಟದಲ್ಲಿ ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ ಎದುರಿಸಿದ 12 ಚೆಂಡುಗಳ ಮುಂದೆ ಕೇವಲ 5 ಓಟವನ್ನು ಮಾತ್ರ ಇಲ್ಲಿ ದಾಖಲಿಸಿದ್ದಾರೆ ವಿನ್ ಟೈಮ್ ರಾಕರ್ಸ್. ಇವಾಗ ಹೊಸ ಬೌಲರ್ ಬರ್ತಾ ಇರೋದು ಭಾವನರ್ ಅವರು 3ನೇ ಓವರ್ಗಾಗಿ. ಅದು ನೋಡಿ, ಇದು ಇತಿಹಾಸ ಸೃಷ್ಟಿ ಮಾಡಿರುವಂತ ಪಂದ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟರ ಮೊತ್ತ ಇಲ್ಲಿ ತನಕ ಯಾರು ಕೂಡ ರೀಚ್ ಔಟ್ ಮಾಡಿರಲಿಲ್ಲ. ತೀರಾ ಶಾರ್ಟ್ ಆಗಿತ್ತು, ಜಡ್ಜ್ ಮಾಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಆಗುತ್ತೆ. ಸ್ಲೋ ಏರ್ ಡೆಲಿವರಿ. ಮತ್ತೆ ಎರಡನೇ ಬಾರಿಗೆ ಭಾವನರ್ ಅವರು ಎಕ್ಸ್ಟ್ರಾಸ್ 1 ಓಟ ಆಡ್ ಆಗುತ್ತೆ. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಡೆಲಿವರಿ. 1 ಓಟದ ಹೆಚ್ಚುವರಿ. ಸ್ಕೋರ್ ಇಸ್ ಮೂವ್ಸ್ ಆನ್ ಟು 6 ಫಾರ್ ನೋ ಲಾಸ್. ಒಳ್ಳೆ ಶಾಟ್ ಇದು, ಅದ್ಭುತವಾಗಿ ಎಳೆದು ಬೀಸಿದೆ. ಇದು ಬೌಂಡ್ರಿ ಆಗ್ತಾ ಇದೆ.
ಕ್ಯಾಪ್ಟನ್ ಒಂದು ಒಳ್ಳೆ ಬೌಲಿಂಗ್ ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದಲ್ಲಿ. ಟಸ್ಕರ್ಸ್ಗಳಿಗೆ ಟಕ್ಕರ್ ಕೊಡೋದಕ್ಕೆ ಇಲ್ಲಿ ರಾಕರ್ಸ್ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಬ್ಯಾಟಿಂಗ್ ಮೂಲಕ ಭರ್ಜರಿ ಬ್ಯಾಟಿಂಗ್ ನ ಮಾಡಬೇಕು, ಯಾಕಂದ್ರೆ ಬೌಂಡ್ರೀಸ್ ಅಗತ್ಯ ಇದೆ. ಇಲ್ಲಿ ನಿಂತಿರೋರು ಮತ್ತೆ ಹೊಡಿತಾರೆ. ಇಲ್ಲಿ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಮೇಲೆ ಕ್ಯಾಚ್ ಸಿಗ್ತಾ ಇಲ್ಲ. 1 ರನ್ ಮತ್ತೆ ರಿಸ್ಕಿ ಸಿಂಗಲ್ ಪೂರೈಕೆಯನ್ನು ಮಾಡ್ಕೊಳ್ತಾರೆ. ಸ್ಟ್ರೈಕ್ ರೊಟೇಷನ್ ಆಗ್ತಾ ಇದೆ. ಇವಾಗ ಅನಿಶರ್ ಅವರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 1 ಬಾಲ್ ಉಳ್ಕೊಳ್ತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಸ್ಕೋರ್ ಇವಾಗ ಆಗಿರೋದು 11 ಫಾರ್ ನೋ ಲಾಸ್. ಇನ್ನು ಕೂಡ ಅವಕಾಶಗಳಿದೆ. ಅದು ಅವಕಾಶ ಏನೋ ಇದೆ ಅವಿ ಸರ್. ಇಲ್ಲಿ ಬೇಕಾಗಿರೋದು ಬೌಂಡ್ರಿ, ಬಿಗ್ ಶಾಟ್ಸ್ ಗಳು ಬೇಕು. ಯಾಕಂದ್ರೆ ಪ್ರತಿ ಬಾಲ್ಗಳಲ್ಲೂ ಅವರು ಬೌಂಡ್ರೀಸ್ ಹೊಡಿಬೇಕು, ಯಾಕಂದ್ರೆ ಅಷ್ಟರ ದೊಡ್ಡ ಮೊಟ್ಟ ರೀಚ್ ಮಾಡ್ಬೇಕಂದ್ರೆ. ಇಲ್ಲಿ ಡಾಟ್ ಬಾಲ್ ಆಗುತ್ತೆ. ಓವರ್ ಮುಕ್ತಾಯ. ಎಂಡ್ ಆಫ್ 3 ಓವರ್ಸ್ ಎದುರಿಸಿದ 18 ಬಾಲ್ಗಳ ಮುಂದೆ ದಾಖಲಿಸಿರೋದು 11 ಫಾರ್ ನೋ ಲಾಸ್, 11ಕ್ಕೆ 0. ಟಾರ್ಗೆಟ್ಗಳನ್ನ ಸೆಟ್ ಮಾಡಿರುವಂತ AVR ಟಸ್ಕರ್ಸ್ ಏನಿದೆ, ಒಂದೊಳ್ಳೆ ದೊಡ್ಡ ಮೊತ್ತವನ್ನ ನಾವು ಆಲ್ರೆಡಿ ಟಾರ್ಗೆಟ್ ನ ಸೆಟ್ ಮಾಡಿದೀವಿ ಅಂತ. ಬನ್ನಿ ಮೇಡಮ್, 4 ಓವರ್ ಆದ್ಮೇಲೆ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಅಫಿಷಿಯಲ್ ಆಗಿ ಗಮನಿಸ್ಕೊಳ್ಳಿ. ಈ 1 ಓವರ್ ಮುಕ್ತಾಯದಲ್ಲಿ ಡ್ರಿಂಕ್ಸ್ ಬ್ರೇಕ್ಸ್ ಇರುತ್ತೆ 2 ಮಿನಿಟ್ಸ್. ಒಳ್ಳೆ ಬ್ಯಾಟಿಂಗ್ ನ ಮಾಡ್ತಿರೋದಲ್ಲಿ ನಿತ್ಯ ಅಂತ ಹೇಳ್ಬೋದು. ಬೌಂಡ್ರಿ ಬೇಕು ಒನ್ ಟೈಮ್ ರಾಕರ್ಸ್ಗೆ. ಫುಲ್ ಟಾಸ್ ಆಗಿತ್ತು. ನಿತ್ಯನ್ ಅವರು ಮತ್ತೆ ಜಡ್ಜ್ ಮಾಡ್ತಾರೆ. ಚಪಟ ಕೊಡಿ ಪ್ರಯತ್ನ ಮಾಡಿದ್ರೆ ಇಲ್ಲಿ ವೈಟ್ ಬಾಲ್ ಆಗಿರೋದು. ಎಕ್ಸ್ಟ್ರಾಸ್ ಒಂದೊಟ್ಟು ಹೆಚ್ಚುವರಿ ಆಗುತ್ತೆ. ಶಾರ್ಟ್ ಆಗಿತ್ತು. ಇಲ್ಲಿ ಮತ್ತೆ ಎಡವಟ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳಾಗ್ತಾ ಇರೋದು. ಬಹುಶಃ ಅವಕಾಶಗಳಂತೂ ಇದೆ. 2 ಓವರ್ನಲ್ಲಿ ಬಿಗ್ ಹಿಟ್ಸ್ ಗಳನ್ನ ಮಾಡಬೇಕಲ್ಲಿ ಬ್ಯಾಟರ್ಗಳು ನಿತ್ಯ. ಜೊತೆಗಾಗಿ ಅನಿಶರ್ ಅವರು ಜವಾಬ್ದಾರಿಯುತವಾಗಿ ಮುಂದುವರಿಸಬೇಕಾಗಿದೆ ಮ್ಯಾಚ್ ಅನ್ನ. ಮತ್ತೆ ಸ್ಲೋವರ್ ಮಾದರಿ ಶಾರ್ಟ್ ಆಗಿತ್ತು. ಮತ್ತೆ ವಿಕೆಟ್ಗಳ ಹಿಂಬದಿಯಲ್ಲಿ ಮತ್ತೆ ಡಾಟ್ ಬಾಲ್ ಆಗುತ್ತೆ. ಇದು ವೈಟ್ ಬಾಲ್. ಎಕ್ಸ್ಟ್ರಾಸ್ ಒಂದೊಟ್ಟು ಬರ್ತಾ ಇರೋದು. ಸ್ಕೋರ್ ಇಸ್ ನೌ ಮೂವ್ಸ್ ಆನ್ ಟು 13 ಫಾರ್ ನೋ ಲಾಸ್. ನೋಡಿ, ಈ ರೀತಿಯಾದಂತ ಎಕ್ಸ್ಟ್ರಾಸ್ಗಳು ವರದಾನವಾಗುತ್ತೆ ವಿನ್ ಟೈಮ್ ರಾಕರ್ಸ್ಗೆ. ಮತ್ತೊಂದು ವೈಡ್, ಬ್ಯಾಕ್ ಟು ಬ್ಯಾಕ್ 3 ಬಾಲ್ಗಳು ವೈಡ್ ಆಗಿರುವಂತದ್ದು. 3 ರನ್ಗಳು ಎಕ್ಸ್ಟ್ರಾಸ್ ಆಗಿ 3 ರನ್ಗಳನ್ನ ಈಸಿಯಾಗಿ ಕೊಟ್ಬಿಟ್ರು ಅಂತ. ಕೊಂಚ ಮೋಟಿವೇಟ್ ಮಾಡ್ತಿದ್ದಾರೆ ಖುದ್ದು ಕ್ಯಾಪ್ಟನ್ ಭಾವನಾರ್ ಅವರು ಮೋಟಿವೇಟ್ ಮಾಡಿದ್ದಾರೆ. ಮತ್ತೊಂದು ವೈಡ್, 4 ರನ್ಗಳು. ಇಲ್ಲಿ ಒಂದು ಬೌಂಡ್ರಿ ಬಂದಿದ್ ಲೆಕ್ಕ ಆಯ್ತು ನೋಡಿ. ಇಲ್ಲಿ 4 ರನ್ಗಳು ಎಕ್ಸ್ಟ್ರಾ ಆಗಿ ಖಾತೆಗೆ ಜಮೆ ಮಾಡ್ಕೊಳ್ತಿರುವಂತದ್ದು. ಇಲ್ಲಿ ಸಪೋರ್ಟ್ ಆಗಿ ಹೊಡೆದಿದ್ರು. ಇಲ್ಲಿ ಮಿಡ್ಗೆಟ್ ಮೇಲೆ ಮತ್ತೆ 1 ಓಟವನ್ನು ಮಾತ್ರ ಪೂರೈಸ್ತಾರೆ. ಸುಪ್ರದರು ಕ್ಷೇತ್ರಕ್ಷಣವನ್ನು ಮಾಡಿದ್ರು. ಇಲ್ಲಿ 16 ಫಾರ್ ನೋ ಲಾಸ್, 16ಕ್ಕೆ 0. ಇನ್ನು ಕೂಡ 4 ಬಾಲ್ಗಳು ಬಾಕಿ ಇದೆ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ 3ನೇ ಬಾರಿಗೆ ಮಾನ್ಯರವರು ಸ್ಟ್ರೈಕ್ ರೊಟೇಷನ್ ಆಗಿರೋದು. ಅನಿಶರ್ ಅವರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಜಡ್ಜ್ ಮಾಡ್ತಾ ಇಲ್ಲ. ಸ್ಲೋಯರ್ ಬಾಲ್ ಆಗಿತ್ತು ಈ ಓವರ್ನಲ್ಲಿ. ಬಹಳಷ್ಟು ಎಕ್ಸ್ಟ್ರಾ ಸೋಟುಗಳನ್ನು ಬಿಟ್ಕೊಟ್ರು ಮಾನ್ಯರವರು. ಇವಾಗ ಮತ್ತೆ ಕಮ್ಬ್ಯಾಕ್ ಅನ್ನು ಮಾಡಿರೋದು ಡಾಟ್ ಬಾಲ್ ಮುಖಾಂತರವಾಗಿ. ಅಂತಿಮ 3 ಬಾಲ್ ಬಾಕಿ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಲಾಸ್ಟ್ 3 ಬಾಲ್ಸ್ ರಿಮೈನಿಂಗ್. ನೋಡಿ ಯಾವ ರೀತಿಯಾಗಿ ಹೊಡಿಬೇಕು ಅಂತ ನಿತ್ಯಾನ್ ಅವರು ನೀಶರ್ ಅವರಿಗೆ ಮನದಟ್ಟು ಮಾಡಿಕೊಡ್ತಿದ್ದಾರೆ. ಹೇಳದು ಓಡ್ತಿದ್ದೆ, ನಾನು ಹೇಳಿದ್ದೆ ಶಾರ್ಟ್ ಓಡ್ದೆ ಅಂತ ನಿತ್ಯಾನ್ ಅವರು ಹೇಳ್ತಿದ್ದಾರೆ. ಅದಕ್ಕೆ ಅಂತ ಅನ್ಸುತ್ತೆ ಬೇಕಾಗಿರುವಂತ ಟೈಮ್ ನಲ್ಲಿ ಕಮ್ಯುನಿಕೇಟ್ ಮಾಡಿದಾಗ ಈ ರೀತಿಯಾದಂತಹ ಶಾಟ್ಗಳು ಬರುತ್ತೆ. ಅಲ್ಲಿ ಸಿಂಗಲ್ಸ್ ಬಂತು. ಮತ್ತೆ ಹೇಳದೆ ಹೊಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಕನೆಕ್ಟಿವಿಟಿ ಸಿಗ್ತಾ ಇಲ್ಲ. ಬ್ಯಾಟ್ಗೆ ಕನೆಕ್ಟ್ ಆದ್ರೆ ಸಹಿತ ತೋಳಿನಲ್ಲಿ ಬಲವಿದೆ. ಅದನ್ನ ನಿತ್ಯಾನ್ ಅವರು ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು, ಬರುತ್ತೆ ಅಲ್ಲಿ ರನ್ಸ್ಗಳು. ಲಾಸ್ಟ್ ಬಾಲು ಸ್ಕ್ವೇರ್ ಲೆಗ್ ಮೇಲೆ ಮತ್ತೆ 1 ಓಟನ್ನು ಪೂರೈಸಿಕೊಳ್ತಾರೆ. ಓವರ್ ಮುಕ್ತಾಯವಾಗುತ್ತೆ. ಎಂಡ್ ಆಫ್ 4th ಓವರ್. ಸ್ಕೋರ್ ಇಸ್ ನೌ ಮೂವ್ಸ್ ಆನ್ ಟು 18 ಫಾರ್ ನೋ ಲಾಸ್, 18ಕ್ಕೆ 0. ಅಫಿಷಿಯಲ್ 2 ಮಿನಿಟ್ಸ್ ಓನ್ಲಿ ಡ್ರಿಂಕ್ಸ್ ಬ್ರೇಕ್.
18 ರನ್ಗಳನ್ನ ಇಲ್ಲಿ ತನಕ ದಾಖಲೆ ಮಾಡ್ಕೊಂಡಿರುವಂತದ್ದು. ರೀಚ್ ಔಟ್ ಆಗ್ಲಿಕ್ಕೆ ಬೇಕಾಗಿರೋದು ಟಾರ್ಗೆಟ್ ಇರೋದು 103. ಇಲ್ಲಿ 4 ಓವರ್ಗಳಾಗಿರುವಂತದ್ದು. ಇಲ್ಲಿ ಮುಂದಿನ ಟೀಮ್ ಏನಿದೆ ಲಿಯೋ ಲೈಫ್ ಸೇವರ್ಸ್ ವರ್ಸಸ್ ಬುಲ್ ಸ್ಕ್ವಾಡ್ ರೆಡಿ ಆಗಿರ್ಬೇಕು. ಎಸ್ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ಸ್ ಇರುತ್ತೆ 2 minutes ಓನ್ಲಿ. ಇದು L1 ಕ್ರಿಕೆಟ್ ಅಕಾಡೆಮಿ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಹೊಸ ಪ್ರಯತ್ನ. WWCL ವುಮೆನ್ಸ್ ವಿಂಡ್ ಬಾಲ್ ಕ್ರಿಕೆಟ್ ಲೀಗ್ ನಡೀತಾ ಇರೋದು 2.2 ಆಗ್ತಾ ಇದೆ. ಹಾಗೆಯೇ ನಮಗೆ ಇದನ್ನು ಟೈಟಲ್ ಸ್ಪಾನ್ಸರ್ ಮಾಡ್ತಾ ಇರೋರು ಆಶ್ರಿತ್ ಗ್ರೂಪ್ಸ್ನವರು, ಹಾಗೆಯೇ ನಮ್ಮ ಒಂದು ಟೂರ್ನಮೆಂಟ್ನ ಸ್ಪಾನ್ಸರ್ ಆಗಿರೋರು ನಮ್ಮ MR ಗ್ರೂಪ್ಸ್ನವರು, ಜೊತೆಗಾಗಿ ಎಲ್ಲ ನಮ್ಮ ಸ್ಪಾನ್ಸರ್ಸ್ಗಳು ಕೂಡ ಇಲ್ಲಿ ನಾವು ಧನ್ಯವಾದ ತಿಳಿಸಲೇಬೇಕಾಗುತ್ತೆ. ಅಂದರೆ ಇಂಥ ಒಂದು ಅತ್ಯದ್ಭುತವಾದ ಪ್ಲಾಟ್ಫಾರ್ಮ್ ಇಲ್ಲಿ ಸಾಕ್ತಾ ಇರೋದು ನಮ್ಮ ವುಮೆನ್ಸ್ಗಳಿಗೆ ತುಂಬ ಪ್ರೊಫೆಷನಲ್ ಆಗಿ ಮ್ಯಾಚ್ ಅನ್ನು ಆಡ್ತಾ ಇರೋದು ನಮ್ಮ ಹೆಣ್ಣು ಹುಲಿಗಳ ಒಂದು ಪಂದ್ಯಾಟ ಇದು WWCL ವುಮೆನ್ಸ್ ವಿಂಡ್ ಬಾಲ್ ಕ್ರಿಕೆಟ್ ಲೀಗ್. ಇಲ್ಲಿ ಡ್ರಿಂಕ್ಸ್ ಬ್ರೇಕ್ ಮುಕ್ತಾಯವಾಗುತ್ತೆ. ಮತ್ತೆ ಮ್ಯಾಚ್ ಕಡೆ ಬರ್ತಾ ಇದ್ದೇವೆ. 4 ಓವರ್ ಕಂಪ್ಲೀಟ್ ತರುವಾಯದಲ್ಲಿ 18 ರನ್ಗಳನ್ನು ದಾಖಲಿಸಿದ್ದಾರೆ ವಿನ್ ಟೈಮ್ ರಾಕರ್ಸ್ ನ ತಂಡ. ಇನ್ನುಳಿದ 24 ಬಾಲ್ಗಳ ಮುಂದೆ 88 ಓಟವನ್ನು ದಾಖಲಿಸಬೇಕಾಗಿದೆ. 85 more runs required from 24 deliveries. ಹೊಸ ಬೌಲರ್ ಮತ್ತೆ ಬಂದಿರೋದಲ್ಲಿ ಭಾವನಾರ್ ಅವರು ಎಸ್ಗಾರಿಕೆ ವಿಭಾಗದಲ್ಲಿ. ಗೊತ್ತು ಕ್ಯಾಪ್ಟನ್ ಭಾವನಾರ್ ಅವರು ಬೌಲಿಂಗ್ ನ ಮಾಡ್ತಿರುವಂತದ್ದು. ಇಲ್ಲಿ ಏನಲ್ಲಿದೆ PK ಅವರು ಟ್ರೈ ಮಾಡ್ತಿದ್ದಾರೆ. ಮಿಸ್ ಆಯ್ತು ಈ ಕ್ಯಾಚು. ವರದಾನವಾಗ್ತಾ ಇದೆ ಈ ಕಡೆ ವಿನ್ ಟೈಮ್ ರಾಕರ್ಸ್. ಬಹುಶಃ ಇನ್ನೊಂದು ರನ್ ಓಡಬಹುದಾಗಿತ್ತು, ಬಟ್ ಕಾಲ್ ತೆಗೆದುಕೊಂಡಿಲ್ಲ. ಲೇಟ್ ಕಾಲ್ ಆಗಿರೋದ್ರಿಂದ ಮತ್ತೆ ಸ್ಟ್ರೈಕ್ ರೊಟೇಷನ್ ಮಾಡ್ಕೊಳ್ತಾರೆ. ನೋಡೋಸಲ್ಲಿ ಮ್ಯಾಚ್ ಅನ್ನು ಮುಂದುವರಿಸಿದ್ರೆ ಆದರೆ ನಿರೀಕ್ಷಿತ ಹೊಡೆತಗಳನ್ನು ದಾಖಲಿಸ್ತಾ ಇಲ್ಲ. 1 ರನ್ ಆಡ್ ಆಗುತ್ತೆ. ಸ್ಕೋರ್ ಇಸ್ ನಾವು 19 for no loss, 20 for no loss. ಭಾವನಾರ್ ಅವರು 3ನೇ ಬಾರಿಗೆ ಸೇರೋದು ಮತ್ತೆ ಸ್ಕೋರ್ ಲೆಗ್ ಮೇಲೆ ಪುಲ್ ಮಾಡಿದ್ರು. PK ಅವರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ 1 ರನ್ ಮತ್ತೆ ಆಡ್ ಆಗುತ್ತೆ. ಸ್ಕೋರ್ ಇಸ್ ನಾವು 21 for no loss, 21ಕ್ಕೆ 0. ಇನ್ನು ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 5ನೇ ಓವರ್ ಮುಕ್ತಾಯಕ್ಕಾಗಿ. ಅದ್ಭುತವಾದಂತ ಬೌಲಿಂಗ್ ಇದು. ವೈಡ್ ಆಗ್ತಾ ಇದೆ. ಇಲ್ಲಿ ಒಂದು ಎಕ್ಸ್ಟ್ರಾ ರನ್ ಬರ್ತಾ ಇದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾಸ್ ಆದಾಗ ಆಡ್ ಆನ್ ಆಗುತ್ತೆ ಇಲ್ಲಿ ರನ್ಸ್ಗಳು. ಅದ್ಭುತವಾದಂತ ಕ್ಷೇತ್ರ ರಕ್ಷಣೆ. ಭಾವನಾರ್ ಅವರು ಅದ್ಭುತವಾದಂತ ಬೌಲಿಂಗ್ ಮಾಡೋದ್ರ ಮೂಲಕ ಜೊತೆಗೆ ಅವ್ರಿಗೆ ಸೀದಾ ಶಾಟ್ ಕೊಟ್ರು ಅಂತ ಹೇಳ್ಬೋದು ಇಲ್ಲಿ ಅನಿಶಾರ್ ಅವರು. ಇಲ್ಲಿ ಮತ್ತೆ ಡಾಟ್ ಬಾಲ್ ಆಗಿರೋದು. ಬಿರುಸಿನ ಹೊಡೆತಗಳ ಅವಕಾಶಗಳಂತೂ ಇನ್ನೂ ಬರ್ತಾ ಇಲ್ಲ. ಅಂತಿಮ 1 ಬಾಲ್ ಉಳ್ಕೊಳ್ತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ತೀರಾ ಶಾರ್ಟ್ ಆಗಿ ಬಿದ್ದಿತ್ತು. ಇಲ್ಲಿ ಮತ್ತೆ ನೆಟ್ ಮೇಲೆ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾರೆ. ಮಿಡಲ್ ಮೇಲೆ ಒಂದೊಟ್ಟ ಪೂರೈಸಿದ್ರು. ಓವರ್ ಮುಕ್ತಾಯವಾಗುತ್ತೆ. ಎಂಡ್ ಆಫ್ 5th ಓವರ್. ಸ್ಕೋರ್ ಇಸ್ ನಮೋಸ್ ಆನ್ 22 for no loss. ಜಯಕ್ಕಾಗಿ ಇವಾಗ 18ರ ಮುಂದೆ 81 ಓಟವನ್ನು ದಾಖಲಿಸಬೇಕಾಗಿದೆ. 81 runs recovered from 18 deliveries. ಗಾನೆ ಓವರ್ ಮಾಡ್ಲಿಕ್ಕೆ ಹೊಸ ಬೌಲರ್ ಎಂಟ್ರಿ ಕೊಡ್ತಿರುವಂತದ್ದು ಇಲ್ಲಿ ಪ್ರಿಯಾಂಕಾ PK. ಫೀಲ್ಡಿಂಗ್ ನ ಸೆಟ್ ಮಾಡ್ಕೊಳ್ತಿದ್ದಾರೆ ಯಾವ ರೀತಿಯಾಗಿ ಬೇಕು ಅಂತ. ಯಾಕಂದ್ರೆ ಬೌಲರ್ಸ್ಗೆ ಗೊತ್ತಿರುತ್ತೆ ಎಲ್ಲಿ ಬೌಲ್ ಮಾಡಿದಾಗ ಎಲ್ಲಿ ಬರುತ್ತೆ ಅಂತ. ಜಡ್ಜ್ಮೆಂಟಲ್ ಅಂತೀವಿ.
ಕೊಂಚ ಬ್ಯಾಟಿಗೆ ಟಚ್ ಆಗಿದ್ರು ಸಹಿತ ಇದು ಕ್ಲಿಯರ್ ಔಟ್ ಆಗ್ತಾ ಇತ್ತು. ಬಟ್ ದೆನ್ ನೋ ವರೀಸ್, ಒಳ್ಳೆ ಡಾಟ್ ಬಾಲ್ ಆಗಿದೆ. ಬಟ್ ಇಲ್ಲಿ ಏನ್ ಬೇಕಾಗಿದೆ ಅಂದ್ರೆ ಪ್ರತಿ ಬಾಲ್ಗೂ ಅವರು ಬಿಗ್ ಶಾಟ್ಸ್ ನ ಹೊಡಿಲೇಬೇಕು ಅಥವಾ ರನ್ಗಳನ್ನ ತೆಗೆದುಕೊಳ್ಳೇಬೇಕು. ಡಬಲ್ಸ್ಗಳು ಬೇಕೇ ಬೇಕು. ಯಾಕಂದ್ರೆ ಇಲ್ಲಿ ಮೊತ್ತ ಏನಿದೆ, ಟಾರ್ಗೆಟ್ ಏನಿದೆ 103 ಇರುವಂತದ್ದು, ಅದನ್ನ ರೀಚ್ ಔಟ್ ಮಾಡ್ಲಿಕ್ಕೆ ಪ್ರತಿ ರನ್ಗಳಲ್ಲೂ ಪ್ರತಿ ಬಾಲ್ಗಳಲ್ಲೂ ರನ್ಸ್ಗಳು ಬೇಕಾಗಿದೆ. ಖಂಡಿತವಾಗ್ಲೂ ಹೌದು. ಇಲ್ಲಿ ಆಲ್ರೆಡಿ ಡ್ರೈವರ್ ಸೀಟ್ ನಲ್ಲಿ ಇದ್ದಾರೆ AVR ಟಸ್ಕರ್ಸ್ ಅವರು. ಎಂತ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿರೋದು, ಅದನ್ನ ಬೀಟ್ ಮಾಡುವ ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ ವಿನ್ ಟೈಮ್ ರಾಕರ್ಸ್. ಇಲ್ಲಿ ವೈಡ್ ಬಾಲ್ ಔಟ್ ಸೈಡ್ ದ ಲೆಗ್ ಸ್ಟಂಪ್ ಡೆಲಿವರಿ, ಮತ್ತೆ ಒಂದೊಟ್ಟದ ಹೆಚ್ಚುವರಿ. ಸ್ಕೋರ್ ಇಸ್ ಮೂವ್ ಆಗುತ್ತೆ 23 ಫಾರ್ ನೋ ಲಾಸ್. ದೊಡ್ಡ ಪ್ರಯತ್ನ ಮಾಡಿದ್ರು ಭಾವನಾರ್ ಅವರಲ್ಲಿ, ಮಿಸ್ ಫೀಲ್ಡ್ ಅನ್ನ ಮಾಡಿರೋದು. ಇಲ್ಲಿ ಹೋಗುತ್ತೆ ಲಾಂಗ್ ಆನ್ ಮೇಲೆ ಸೀಮಾ ರೇಖೆಯನ್ನು ಕ್ರಮಿಸಿರೋದು ಬೌಂಡ್ರಿ. 4 ಓಟಗಳು ಸೇರ್ಪಡೆ ಆಗ್ತಾ ಇರೋದು. ಬಹುಶಃ ಇನ್ನು ಕಂಟಿನ್ಯೂ ಮಾಡಿದ್ರು ಕೂಡ ಅವಕಾಶನ ಪಡ್ಕೊಳ್ಳುವಂತ ನಿಟ್ಟು ಯಾವುದೇ ಲೆಕ್ಕಾಚಾರಗಳು ಕೂಡ ಇಲ್ಲ. ಇವಾಗ 27 ಫಾರ್ ನೋ ಲಾಸ್. ಅಂತಿಮ 2 ಬಾಲ್ ಬಾಕಿ ಇರೋದು. 14 ಚೆಂಡುಗಳ ಮುಂದೆ 76 ಓಟಗಳು ಬೇಕಾಗಿರೋದು ಜಯಕ್ಕಾಗಿ ವಿನ್ ಟೈಮ್ ರಾಕರ್ಸ್ಗೆ. AVR ಟಸ್ಕರ್ಸ್ ಏನಿದೆ, ನಾವು ಆಲ್ರೆಡಿ ಒಂದು ಒಳ್ಳೆ ಟಾರ್ಗೆಟ್ ನ ಕೊಟ್ಟಿದ್ದೀವಿ. ಅದನ್ನ ರೀಚ್ ಔಟ್ ಮಾಡ್ಲಿಕ್ಕೆ ಕೊಂಚ ಕಷ್ಟ ಆಗುತ್ತೆ ಇವ್ರಿಗೆ ವಿನ್ ಟೈಮ್ ರಾಕರ್ಸ್ಗೆ ಅಂತ ಗೊತ್ತಿತ್ತು. ಹಾಗಾಗಿ ಅದನ್ನ ಇಲ್ಲಿ ಕಟ್ ಹಾಕುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು ವಿನ್ ಟೈಮ್ ರಾಕರ್ಸ್ಗೆ ಇದನ್ನ ರೀಚ್ ಔಟ್ ಮಾಡ್ಲಿಕ್ಕೆ. ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಎಂಡ್ ಆಫ್ 6th ಓವರ್. ಸ್ಕೋರ್ ಇಸ್ ನೌ ಮೂವ್ಸ್ ಆನ್ ಟು 29 ಫಾರ್ ನೋ ಲಾಸ್. ಜಯಕ್ಕಾಗಿ 12ರ ಮುಂದೆ 74ರ ಅವಶ್ಯಕತೆ. ಬಹುಶಃ ಇವಾಗ AVR ಟಸ್ಕರ್ಸ್ ಅವರು ಎಂತ ಡೆಲಿವರಿ ಮಾಡಿದ್ರು, ಬೌಂಡರಿ ಸಿಕ್ಸರ್ಗಳನ್ನ ಬಿಟ್ಕೊಟ್ರು ಕೂಡ ಅವಕಾಶಗಳು ಖಂಡಿತವಾಗ್ಲೂ AVR ಪರವಾಗಿ ಇದೆ. ಫುಲ್ ಟಾಸ್ ಬಾಲ್ ಕನೆಕ್ಟ್ ಮಾಡ್ಕೊಂಡ್ರು. ಬದ್ದೆನಲ್ಲಿ ಭಾವನಾರ್ ಅವರು ವೇಟ್ ಮಾಡ್ತಾ ಇದ್ರು. ನೋ ಬಾಲ್ ಆಗಿರೋದ್ರಲ್ಲಿ ನಿಯಮ ಉಲ್ಲಂಘನೆ ಎಸೆತ 1 ರನ್ ಆಡ್ ಟೋಟಲ್ ಆಗುತ್ತೆ. ಸ್ಕೋರ್ ಇವಾಗ 30ಕ್ಕೆ ನೋ ಲಾಸ್. ಫ್ರೀ ಹಿಟ್ ಅವಕಾಶ ಬಳಸಿಕೊಳ್ತಾ ಇಲ್ಲ. ಫ್ರೀ ಹಿಟ್ ಅವಕಾಶವನ್ನ ಇಲ್ಲಿ ಮತ್ತೆ ಕಂಬ್ಯಾಕ್ ಅನ್ನು ಮಾಡ್ತಾರೆ ಬೌಲರ್. ಡಾಟ್ ಬಾಲ್ ಆಗುತ್ತೆ. 30 ಫಾರ್ ನೋ ಲಾಸ್. ಜಯಕ್ಕಾಗಿ ಬೇಕಾಗಿರೋದು ಇವಾಗ 73 11 ಚೆಂಡುಗಳ ಮುಂದೆ. ಮತ್ತೆ ಇಲ್ಲಿ ಭಾವನಾರ್ ಅವರು ಕ್ಷೇತ್ರ ಮಾಡ್ತಾರೆ. ಬಹುಶಃ AVR ಟಸ್ಕರ್ಸ್ ಬೃಹತ್ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆಲ್ರೆಡಿ ಡ್ರೈವರ್ ಸೀಟ್ ನಲ್ಲಿ ಇದ್ದಾರೆ. ರಿವರ್ಸ್ ಶಾಟ್ ಅನ್ನು ಮಾಡಿದ್ರು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ರಿಸ್ಕಿ ಒಂದೊಟ್ಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ. 31ಕ್ಕೆ ನೋ ಲಾಸು. ಜಯಕ್ಕಾಗಿ ಇವಾಗ 9ರ ಮುಂದೆ 72ರ ಅವಶ್ಯಕತೆ ಇದೆ. 6 ಬೌಂಡ್ರಿಗಳ ಲೆಕ್ಕಾಚಾರವನ್ನು ಮಾಡಿದ್ರು ಕೂಡ ಜಯದ ಮಾತು ದೂರ. ಇಲ್ಲಿ ಎಕ್ಸ್ಟ್ರಾಸ್ಗಳು ಬೇಕಷ್ಟೇ. ಇಲ್ಲಿ ಬೌಲರ್ಸ್ಗಳು ಮಿಸ್ಟೇಕ್ ಮಾಡಿದಾಗ ಕೊಂಚ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ. ಬಟ್ ದೆನ್ ಇದು ನಿಜವಾಗ್ಲೂ ದಾಖಲಾತಿ ಮೊತ್ತ. ಇದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ WWCL ನಲ್ಲಿ. ದಾಖಲಾತಿ ಮೊತ್ತ ಇದು, ದಾಖಲಾತಿ ಟಾರ್ಗೆಟ್ ಅಂತೀವಲ್ಲ, ಅದನ್ನ ಮಾಡಿದ್ದಾರೆ AVR ಟಸ್ಕರ್ಸ್. ಹೌದು, ಖಂಡಿತವಾಗ್ಲೂ ಹೇಳಬೇಕು. ಅಲ್ಲಿ ಎಲ್ಲ ಶ್ಲಾಘನೆಗಳು ಸಲ್ಲೋದು ನಮ್ಮ AVR ಟಸ್ಕರ್ಸ್ ನ ಸುಪ್ರೀತಾ ಅವ್ರಿಗೆ. ಎಂತ ಒಂದು ಇನ್ನಿಂಗ್ಸ್ ಆಡಿರೋದು, ಸಖತ್ತಾಗಿ 70ರ ಮೇಲ್ಪಟ್ಟ ಓಟವನ್ನು ದಾಖಲಿಸೋದು. 1 ಮ್ಯಾನ್ ಶೋ ಅಂತಾನೆ ಹೇಳ್ಬೋದು ನಾವು. ಲೋ ಫಿಲ್ಟರ್ಸ್ ಆಗಿತ್ತು, ಮಧ್ಯ ಪುಲ್ ಮಾಡೋದು ಪ್ರಯತ್ನ ಮಾಡ್ತಾರೆ. ಲಾಂಗ್ ಲೆಗ್ ಮೇಲೆ PK ಕ್ಷೇತ್ರ ಮಾಡ್ತಾ ಇರೋದು. ಒಂದೊಟ್ಟಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸ್ಕೋರ್ ಇವಾಗ ಮೂವ್ ಆಗುತ್ತೆ 32 ಫಾರ್ ನೋ ಲಾಸ್. ಜಯಕ್ಕಾಗಿ ಅಂತಿಮ 6 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾರೆ. 32 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. 71ರ ಓಟವನ್ನು ಇನ್ನೂ ಕೂಡ ದಾಖಲಿಸಬೇಕಾಗಿದೆ. ಬಹುಶಃ AVR ಟಸ್ಕರ್ಸ್ ಜಯದ ಹಾದಿ ಆಲ್ಮೋಸ್ಟ್ ಇವಾಗ ಸುಗಮ ಹಂತದಲ್ಲಿದೆ. 6 ಬಾಲ್ಗಳ ಮುಂದೆ 71ರ ಓಟವನ್ನು ದಾಖಲಿಸಬೇಕಾಗಿದೆ. ಬಹುಶಃ ನೆಕ್ಸ್ಟ್ ಮ್ಯಾಚ್ ಆಡ್ತಾ ಇರೋರು ಲಿಯೋಸ್ ಲೈಫ್ ಸೇವಿಯರ್ ವಿರುದ್ಧವಾಗಿ ಟೀಮ್ ಬುಲ್ ಸ್ಕ್ವಾಡ್ ಆಡ್ತಾರೆ. ದಿನದ 8ನೇ ಪಂದ್ಯಾಟ ಇದಾಗ್ತಾ ಇದೆ. ಕೊನೆಯ ಓವರ್ಗಾಗಿ ಮಾನ್ಯರವರು ಬರ್ತಾ ಇದ್ದಾರೆ. ಅಂತಿಮ 6 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 6 ಬಾಲ್ಸ್ ರಿಮೈನಿಂಗ್ ಅಟ್ ದ ಎಂಡ್ ಆಫ್ ಮ್ಯಾಚ್. ಈ ಟೈಮ್ ನಲ್ಲಿ ಕೊಂಚ ಕಷ್ಟ. ಕಷ್ಟ ಏನೂ ಇಲ್ಲ. ಆಲ್ರೆಡಿ ಜಯದ ಹಾದಿ ಅಂತೂ ಸುಗಮವಾಗಿದೆ AVR ಟಸ್ಕರ್ಸ್ ಅವ್ರಿಗೆ. ಅಂತಿಮ 5 ಬಾಲ್ ಬಾಕಿ ಇದೆ.
ಲಾಸ್ಟ್ 5 balls ರಿಮೈನಿಂಗ್, 71 runs ರಿಕ್ವೈರ್ಡ್. ಎಂತ ಒಂದು ರನ್ಸ್ಗಳಲ್ಲಿ ಜಯ ದಾಖಲಿಸುವಂತ ಹಂತದಲ್ಲಿದೆ ಇವಾಗ ಇವೆ ಟಸ್ಕರ್ಸ್. ಇಲ್ಲಿ ಮತ್ತೆ ಬೇಯಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಲಾಂಗ್ ಲೆಗ್ ಮೇಲೆ ಪುಲ್ ಮಾಡಿದ್ದೆ, ಇಲ್ಲಿ ಮತ್ತೆ ಫೀಲ್ಡರ್ ಔಟ್ ಮಾಡ್ತಾರೆ. ಪಿಕೆ ಅಲ್ಲಿ ರೀಚ್ ಆಗ್ತಾ ಇಲ್ಲ, ಇಲ್ಲಿ ಬೌಂಡ್ರಿ ಹೋಗುತ್ತೆ. ಸೀಮಾ ರೇಖೆಯನ್ನು ಕ್ರಮಿಸ್ತಾರೆ. 4 ಔಟ್ಗಳ ಹೆಚ್ಚುವರಿ ಮುಖಾಂತರವಾಗಿ ಸ್ಕೋರ್ ಇವಾಗ ಆಗಿರೋದು 36 ಫಾರ್ ನೋ ಲಾಸ್. ಸಮಾಧಾನಕ್ಕಷ್ಟೇ ಇವಾಗ ಬೌಂಡ್ರಿಯನ್ನು ದಾಖಲಿಸಬೇಕಾಗಿದೆ. ಅವಕಾಶಗಳಂತೂ ಕಳ್ಕೊಂಡಿದ್ದಾರೆ ವಿನ್ ಟೈಮ್ ರಾಕರ್ಸ್ ಅವರು. 36 ಫಾರ್ ನೋ ಲಾಸ್. ಅಂತಿಮ 4 ಚೆಂಡು ಬಾಕಿ ಹೇಳ್ಕೊಳ್ತಾ ಇದೆ. ಬಟ್ ಇಲ್ಲಿ ನೋಡಿ, ದ ಬ್ಯೂಟಿ ಆಫ್ ದ ಕ್ರಿಕೆಟ್ ಅಂದ್ರೆ ಕೊನೆಯ ಬಾಲಿನ ತನಕ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಪ್ರತಿಯೊಬ್ರು ಕೂಡ ಆಡ್ಲೇಬೇಕು, ಕೊನೆಯ ತನಕ ಆಡಿ ತೀರ್ಲೇಬೇಕು ಅನ್ನುವಂಥದ್ದು. ದಟ್ ಇಸ್ ದ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳ್ತೀವಲ್ಲ. ಹಾಗಾಗಿ ಗೆಲ್ಲಲಿ ಸೋಲಲಿ ಅವಕಾಶ ಮಾತ್ರ ಪ್ರತಿಯೊಬ್ಬರಿಗೂ ತಲುಪಲೇಬೇಕು ಅನ್ನೋದು N1 ಕ್ರಿಕೆಟ್ ಅಕಾಡೆಮಿಯ ಉಸ್ತುವಾರಿಯಾಗಿರುವಂತಹ ನಮ್ಮ ಸುನಿಲ್ ಸರ್ ಅವರ ಆಶಯವಾಗಿತ್ತು. ಅದೇ ನಡೀತಿದೆ ಇಲ್ಲಿ. ಎಸ್, ಖಂಡಿತವಾಗ್ಲೂ ಹೌದು. ನಾವು ನೋಡಬಹುದು ನೋಲಾಸ್ ನಲ್ಲಿ ಭಾವನ ಜೊತೆಗಾಗಿ ಸುಪ್ರೀತರ್ ಅವರು ಅತ್ಯದ್ಭುತ ಇನ್ನಿಂಗ್ಸ್ ಅನ್ನು ಆಡಿದ್ರು. ಆದ್ರೆ ಇಲ್ಲೂ ಕೂಡ ನೋಲಾಸ್ ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆದ್ರೆ ಜವಾಬ್ದಾರಿ ಇನ್ನಿಂಗ್ಸ್ ನಲ್ಲಿ ಆಡ್ತಾ ಇಲ್ಲ ಅಷ್ಟೇ. ಕೊನೆ ಹಂತದವರೆಗೂ ಕೂಡ ಆರಂಭಿಕ ಟ್ರಂಪ್ ಕಾರ್ಡ್ ಬ್ಯಾಟರ್ಗಳೇ ಪಂದ್ಯಾಟವನ್ನು ಮುಂದುವರಿಸ್ತಾ ಇರೋದು. ಇಲ್ಲಿ ಮತ್ತೆ ಡಾಟ್ ಬಾಲ್ ಆಗುತ್ತೆ, ಓಟುಗಳು ಬರಲ್ಲ. ಕೊನೆಯ 1 ಬಾಲ್ ಉಳ್ಕೊಳ್ತಾ ಇದೆ. ಆಲ್ರೆಡಿ ಜಯದ ಹಾದಿಯತ್ತ ಇವಾಗ AVR ಟಸ್ಕರ್ಸಿನ ತಂಡ. ಒಂದೇ ಹೆಜ್ಜೆ ಬಾಕಿ ಇರುವಂತದ್ದು. ಎಸ್, ಲಾಸ್ಟ್ ಬಾಲ್ ನೆಟ್ ನೇರವಾಗಿ ಹೋಗುತ್ತೆ. ಇಲ್ಲಿ ಮ್ಯಾಚ್ ಮುಕ್ತಾಯವಾಗುತ್ತೆ. AVR ಟಸ್ಕರ್ಸ್ ಅವರು ಎಂತ ಒಂದು ಜಯವನ್ನು ದಾಖಲಿಸಿರೋದು. 70ರ ಮೇಲ್ಪಟ್ಟದ ಓಟದಲ್ಲಿ ಇವಾಗ ಜಯವನ್ನು ದಾಖಲಿಸ್ತಾ ಇರೋದು. 103 ಟಾರ್ಗೆಟ್ ಅನ್ನು ಕೊಟ್ಟಿದ್ರು ವಿನ್ ಟೈಮ್ ರಾಕರ್ಸ್ ಅವರು. ನೋ ಲಾಸ್ ನಲ್ಲಿ ಪಂದ್ಯಾಟವನ್ನು ಮುಂದುವರಿಸೋದು ಕೂಡ ಆ ಒಂದು ಟಾರ್ಗೆಟ್ ಅನ್ನು ರೀಚ್ ಮಾಡ್ತಾ ಇಲ್ಲ. ಇಲ್ಲಿ AVR ಟಸ್ಕರ್ಸ್ ಅವರು ಸುಲಭ ಸಾಧ್ಯದ ಜಯವನ್ನು ದಾಖಲಿಸ್ತಾರೆ. ಧನ್ಯವಾದ ತಿಳಿಯಪಡಿಸ. ಮುಂದಿನ ಮ್ಯಾಚ್ ಅನ್ನು ಆಡೋದು ದಿನದ 8ನೇ ಪಂದ್ಯಾಟ ಲಿಯಾಸ್ ಲೈಫ್ ಸೇವರ್ ವಿರುದ್ಧವಾಗಿ ಟೀಮ್ ಬುಲ್ ಸ್ಕ್ವಾಡ್ ಮ್ಯಾಚ್ ಅನ್ನು ಆಡ್ತಾರೆ. ಇವಾಗ ನಮ್ಮ ಹೋಸ್ಟ್ ನಿಸರ್ಗ ತೀರ್ಥಹಳ್ಳಿ ಇವರಿಗೆ ಕಂಗ್ರ್ಯಾಚುಲೇಷನ್ಸ್ AVR ಟಸ್ಕರ್ಸ್. ಸಖತ್ತಾಗಿ ಟಕ್ಕರ್ ಕೊಟ್ಟು ಒಂದು ಕ್ಷಣದಲ್ಲಿ 1-sided ಗೆಲುವು ಅಂತಾನೆ ಅನ್ಸಿರುವಂತಹ ಪಂದ್ಯ ಅಂತಾನೆ ಅನ್ನೋದು. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇವಾಗ 8ನೇ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ. ಲಿಯೋಸ್ ಲೈಫ್ ಸೇವಿಯರ್ಸ್ ವರ್ಸಸ್ ದ ಬುಲ್ ಸ್ಕ್ವಾಡ್. 2 ಟೀಮ್ ರೆಡಿ ಆಗಿರ್ಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೇನು ಕ್ಷಣಗಳಲ್ಲಿ ನಮ್ಮ 8ನೇ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ. ದಿಸ್ ಇಸ್ N1 ಕ್ರಿಕೆಟ್ ಅಕಾಡೆಮಿ ಪ್ರೆಸೆಂಟ್ಸ್ ವುಮೆನ್ಸ್ ವಿಂಟ್ ಬಾಲ್ ಕ್ರಿಕೆಟ್ ಟೀಮ್. ಆ ಕಡೆ ಫೀಲ್ಡರ್ಸ್ ಆ ಕಡೆ ಗೊತ್ತಿಲ್ಲ ಅವರೇ 8ನೇ ಪಂದ್ಯದ ಅಂಪೈರ್ಸ್ ಗ್ರೌಂಡ್ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.